Good evening. ಓಕೆ, ಮೊನ್ನೆ ನಾವು ಸೇವಿಂಗ್ ಸ್ಕೀಮ್ಗಳ ಬಗ್ಗೆ ಕೆಲವೊಂದಿಷ್ಟು ಕ್ಲಾಸ್ಗಳು ತಗೊಂಡಿದ್ವಲ್ಲ, ಸೊ ಅದರದ್ದು ಕಂಟಿನ್ಯೂಟಿ ಇವತ್ತು ಸ್ಟಾರ್ಟ್ ಆಗುತ್ತೆ. ವಾಯ್ಸ್ ಎಲ್ಲರಿಗೂ ಕೇಳಿಸ್ತಿದೆಯಲ್ಲ? ಓಕೆ. ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಇದು ನಮ್ಮ ಪೋಸ್ಟ್ ಆಫೀಸ್ನಲ್ಲಿ ಇರ್ತಕ್ಕಂಥ ಒಂದು ಪೋಸ್ಟ್ ಆಫೀಸ್ ಅಷ್ಟೇ ಅಲ್ಲ, ಯಾವುದೇ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಎಲ್ಲ ಕಡೆ ಕೂಡಿಸಿ ಮಾಡ್ತಕ್ಕಂಥ ಅವಕಾಶ ಇದೆ. ಪಬ್ಲಿಕ್ ಸಾರ್ವಜನಿಕ ಭವಿಷ್ಯ ನಿಧಿ ಅಂತ. ಇದಕ್ಕೆ ಏನಂತ ಕರೀತಾರೆ ಅಂತಂದ್ರೆ, ಇನ್ನೊಂದು ಶಾಸನಬದ್ಧ ಅಕೌಂಟ್ ಅಂತ ಕೂಡ ಕರೀತಾರೆ. ಯಾಕಂದ್ರೆ ಕೋರ್ಟ್ ಇಂದ ಯಾವುದೇ ತರದ್ದು ಪ್ಲೆಡ್ಜ್ ಮಾಡಕ್ಕಾಗ್ಲಿ, ನೀವು ಎಲ್ಲವಷ್ಟು ನಿಮ್ದು ಏನಾದ್ರೂ ಇದ್ರೂ ಮುಟ್ಟುಗೋಲು ಹಾಕೋಬಹುದು. ಬಟ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಲ್ಲಿ ಇರ್ತಕ್ಕಂಥ ಅಮೌಂಟ್ ಮಾತ್ರ ಯಾರ ಕೈಲೂ ಮುಟ್ಟುಗೋಲು ಹಾಕಕ್ಕೆ ಅವಕಾಶ ಇರೋದಿಲ್ಲ. ಸೊ ಅಂತ ಒಂದು ಅಕೌಂಟ್ ಇದು. ಸೊ ಇದ್ರ ಬಗ್ಗೆ ನಾವಿವತ್ತು ಡಿಸ್ಕಷನ್ ಮಾಡೋಣ. ಯಾವ್ದಾದ್ರು ಈಗ ಸಪೋಸ್ ನೀವು ಫ್ರಾಡು ಅದು ಇದು ಇಲ್ಲ ಏನಾದ್ರೂ ನಮ್ದು ಈಗ ಲೈಕ್ ವಿಜಯ ಮಲ್ಯ ಟೈಪ್ ಯಾರಾದ್ರೂ ಸಾಲಾಗಿಲ್ಲ ಮಾಡಿ ಹೋಗ್ತಾ ಇದೀವಿ ಅಂತಂದ್ರೆ ನಮ್ದು ಆಸ್ತಿ ಎಲ್ಲವಷ್ಟನ್ನು ಮುಟ್ಟುಗೋಲು ಹಾಕ್ತಾರೆ. ಓಕೆ, ಕೋರ್ಟ್ ಇಂದ ಆರ್ಡರ್ ಬಂತು ಅದು ಬಂತು. ಬಟ್ PPF ಅಕೌಂಟ್ ಅಲ್ಲಿ ಇರ್ತಕ್ಕಂಥ ಸೇವಿಂಗ್ಸ್ ಅನ್ನ ಮಾತ್ರ ಯಾವುದೇ ಕಾರಣಕ್ಕೂ ಅದನ್ನ ಮುಟ್ಟುಗೋಲು ಹಾಕಕ್ಕೆ ಅವಕಾಶ ಇರಲ್ಲ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಕ್ಲಿಯರ್ ಆಯ್ತಾ? ಓಕೆ. ಸೊ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಇಂಟ್ರೆಸ್ಟ್ ರೇಟ್ ಏನಿದೆ ಅಂತಂದ್ರೆ 1/1/2024 7.1% ಪರ್ ಆನಮ್ ಇದೆ. ಕಾಂಪೌಂಡೆಡ್ ಇಯರ್ಲಿ ಅಂದ್ರೆ 7.1% ಆನಮ್ ಅಂದ್ರೆ ವರ್ಷಕ್ಕೊಮ್ಮೆ ಬಡ್ಡಿ ಇರುತ್ತೆ. ಅದ್ರ ಜೊತೆಗೆ ಅದನ್ನು ಕೂಡ ವರ್ಷಕ್ಕೊಮ್ಮೆನೆ ಜಮಾ ಮಾಡ್ತಾ ಹೋಗ್ತಾರೆ. ವರ್ಷಕ್ಕೊಮ್ಮೆ 7.1% ಮತ್ತೆ ಅದನ್ನು ಕಾಂಪೌಂಡ್ ಇಯರ್ಲಿ ಪ್ರತಿ ವರ್ಷದಂತೆ ಅದು ಕಾಂಪೌಂಡ್ ಆಗ್ತಾ ಹೋಗುತ್ತೆ. ಮಿನಿಮಮ್ ಅಕೌಂಟ್ ಓಪನ್ ಮಾಡಕ್ಕೆ ಎಷ್ಟು ಬೇಕು ಅಂತಂದ್ರೆ 500 rupees ಇಂದ ಸ್ಟಾರ್ಟ್ ಒನ್ ಫೈನಾನ್ಷಿಯಲ್ ಇಯರ್ ಅಲ್ಲಿ. ಮತ್ತು ಅಕೌಂಟ್ ಓಪನ್ ಮಾಡ್ಬೇಕಾದ್ರೂ ಮಿನಿಮಮ್ 500 rupees ಬೇಕು. ಮ್ಯಾಕ್ಸಿಮಮ್ 1.5 lakh ಇನ್ ಎ ಫೈನಾನ್ಷಿಯಲ್ ಇಯರ್. ಡೆಪಾಸಿಟ್ ಕ್ಯಾನ್ ಬಿ ಮೇಡ್ ಇನ್ ಲಂಸಮ್ ಆರ್ ಇನ್ ಇನ್ಸ್ಟಾಲ್ಮೆಂಟ್ಸ್. ಅಂದ್ರೆ ಇದನ್ನ ನಾವು 1.5 lakh ಅನ್ನ ಒಂದೇ ಇನ್ವೆಸ್ಟ್ಮೆಂಟ್ ಅಲ್ಲಾದ್ರೂ ಮಾಡ್ಬೋದು, ಇಲ್ಲ ಇನ್ಸ್ಟಾಲ್ಮೆಂಟ್ ಮೇಲಾದ್ರೂ ಮಾಡ್ಬೋದು. ಯಾವುದೇ ತರದ ಅಡ್ಡಿ ಇದು ಇರಲ್ಲ. ಈ ಅಕೌಂಟ್ ನ ಯಾರು ತೆಗಿಬಹುದು ಅಂದ್ರೆ ಸಿಂಗಲ್ ಅಡಲ್ಟ್ ಬೈ ಎ ರೆಸಿಡೆಂಟ್ ಇಂಡಿಯನ್. ಅಂದ್ರೆ ಯಾವ್ದಾದ್ರು ಒಬ್ಬ ಸಿಂಗಲ್. ಇದು PPF ಅಕೌಂಟ್ ಮಾತ್ರ ಜಾಯಿಂಟ್ ಅಕೌಂಟ್ ಫೆಸಿಲಿಟಿ ಇರಂಗಿಲ್ಲ, ಸಿಂಗಲ್ ಅಕೌಂಟ್ ಅಷ್ಟೇ ತೆಗಿಬಹುದು. ಅದು ಏನು ಅಂದ್ರೆ ಕಂಪಲ್ಸರಿ ರೆಸಿಡೆಂಟ್ ಇಂಡಿಯನ್, ನಮ್ಮ ಭಾರತೀಯ ಪ್ರಜೆಯಾಗಿ ಸಿಂಗಲ್ ಅಡಲ್ಟ್ ಇದ್ರು ಅಂದ್ರೆ ಅವರು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಲ್ಲಿ ಅಕೌಂಟ್ ಅನ್ನ ತೆಗಿಬಹುದು. ಎ ಗಾರ್ಡಿಯನ್ ಆನ್ ಬಿಹಾಫ್ ಆಫ್ ಮೈನರ್ ಆರ್ ಪರ್ಸನ್ ಆಫ್ ಅನ್ಸೌಂಡ್ಮೆಂಟ್. ಯಾರಾದ್ರೂ ಅಪ್ರಾಪ್ತ ಮಕ್ಕಳು ಇದ್ರು ಅಂತಂದ್ರೆ ಅವರ ಪರವಾಗಿ ಅವರ ಪೇರೆಂಟ್ಸ್ ಯಾರಾದ್ರೂ ಗಾರ್ಡಿಯನ್ ಫಾದರ್ ಆರ್ ಮದರ್ ಅವರಾದ್ರೂ ತೆಗಿಬಹುದು. ಇಲ್ಲಾಂದ್ರೆ ಬುದ್ಧಿ ಮಾಂದ್ಯ ಮಕ್ಕಳು ಇದ್ರು ಅಂತಂದ್ರೆ ಅವರ ಪರವಾಗಿ ಕೂಡ ಅಕೌಂಟ್ ಅನ್ನ ತೆರಿಬಹುದು. ಆಮೇಲೆ ಇನ್ನೂ ಒಂದು ಕಂಡೀಷನ್ ನೋಡ್ರಿ, ಓನ್ಲಿ ಒನ್ ಅಕೌಂಟ್ ಕೆನ್ ಬಿ ಓಪನ್ಡ್ ಆಲ್ ಅಕ್ರಾಸ್ ದ ಕಂಟ್ರಿ ಐದರ್ ಇನ್ ಪೋಸ್ಟ್ ಆಫೀಸ್ ಆರ್ ಬ್ಯಾಂಕ್. ಅಂದ್ರೆ ಪೂರಾ ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕ್ ಎಂಟೈರ್ ಇಂಡಿಯಾದಲ್ಲಿ ಯಾವ್ದಾದ್ರು ಒಂದು ಕಡೆ ಒಂದು PPF ಅಕೌಂಟ್ ಮಾತ್ರ ತೆಗಿಯಕ್ಕೆ ಅವಕಾಶ ಇದೆ. ಐದರ್ ಬ್ಯಾಂಕ್ ಅಲ್ಲಾದ್ರೂ ತೆಗಿಬಹುದು, ಇಲ್ಲಾಂದ್ರೆ ಪೋಸ್ಟ್ ಆಫೀಸ್ ಅಲ್ಲಾದ್ರೂ ತೆಗಿಬಹುದು. ಎರಡೂ ಕಡೆ ತೆಗೆದ್ರೆ ವಯೋಲೇಷನ್ ಆಫ್ ರೂಲ್ ಆಗುತ್ತೆ, ಒಂದು ಅಕೌಂಟ್ ನ ಕ್ಲೋಸ್ ಮಾಡ್ಬೇಕಾಗುತ್ತೆ. ಡೆಪಾಸಿಟ್ ಏನು ಅಂತಂದ್ರೆ ಮಿನಿಮಮ್ ಡೆಪಾಸಿಟ್ ₹500 ಇನ್ ಎ ಫೈನಾನ್ಷಿಯಲ್ ಇಯರ್ ಅಂಡ್ ಮ್ಯಾಕ್ಸಿಮಮ್ ಡೆಪಾಸಿಟ್ 1.5 lakh ಇನ್ ಎ ಫೈನಾನ್ಷಿಯಲ್ ಇಯರ್. ಅಂದ್ರೆ ಮಿನಿಮಮ್ 500 rupees ನಮಗೆ ಒಂದು ವಾರ್ಷಿಕ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗೋದು ಯಾವಾಗಿಂದ April 1st ಇಂದ March 31st ಗೆ ಫೈನಾನ್ಷಿಯಲ್ ಇಯರ್ ಎಂಡ್ ಆಗುತ್ತೆ. ಸೊ ಆ ಫೈನಾನ್ಷಿಯಲ್ ಇಯರ್ ಎಂಡ್ ಆಗೋದು ಸ್ಟಾರ್ಟ್ ಆಗಿ ಎಂಡ್ ಆಗೋದ್ರೊಳಗಡೆ ನಾವು ಮಿನಿಮಮ್ 500 rupees ಡೆಪಾಸಿಟ್ ಮಾಡಬೇಕು. ಆಮೇಲೆ ಮ್ಯಾಕ್ಸಿಮಮ್ ಬಂದು 1.5 lakh rupees ಡೆಪಾಸಿಟ್ ಆಗಬೇಕು. Maximum limit of 1 point shall be inclusive of the depositor made in his or own account and in the account opened on behalf of minor. ಇದು ವೆರಿ 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 ಇಂಪಾರ್ಟೆಂಟ್. ಏನು ಅಂತಂದ್ರೆ ಈ ಅಕೌಂಟ್ ಅಲ್ಲಿ
ನಾವು 1.5 ಲ್ಯಾಕ್ ಅಂತ ಹೇಳಿದೀವಲ್ಲ, ಈಗ ನಾವು ಮೊನ್ನೆ ಇದು MIS ಅಕೌಂಟ್ ಮಾಡ್ಬೇಕಾದ್ರೆ ನಮ್ಮ ಹೆಸರಲ್ಲಿ 9 ಲ್ಯಾಕ್ ಇಟ್ಟು ನಮ್ಮ ಮಕ್ಕಳ ಹೆಸರಲ್ಲೇ ಮತ್ತೆ 9 ಲ್ಯಾಕ್ ರೂಪಾಯಿ ಇಡ್ಬೋದು ಅಂತಂದು ಹೇಳಿದ್ವಿ. ಬಟ್ ಇದರಲ್ಲಿ ಹೆಂಗಿದೆ ಕಂಡೀಷನ್ ಅಂತಂದ್ರೆ 1.5 ಲ್ಯಾಕು ಯಾವ್ದ್ಯಾವ್ದು ಸೇರಿರುತ್ತೆ, ನಾವು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಡೆಪಾಸಿಟ್, ಅದ್ರ ಜೊತೆಗೆ ನಾವು ನಮ್ಮ ಮಕ್ಕಳ ಮೇಲೆ ಅಥವಾ ಯಾರಾದ್ರೂ ಅನ್ಸೌಂಡ್ ಮೈಂಡ್ ಇರ್ತಕ್ಕಂಥ ನಮ್ಮ ಮಕ್ಕಳ ಗಾರ್ಡಿಯನ್ ಆಗಿ ನಾವು ಅಕೌಂಟ್ ಓಪನ್ ಮಾಡಿರ್ತೀವಲ್ಲ ಅದು ಮತ್ತು ಇದು ಎರಡೂ ಸೇರಿಸಿನೂ 1.5 ಲ್ಯಾಕ್ ಮಾಡಬಾರ್ದು. ಈಗ ನಂದೊಂದು ಅಕೌಂಟ್ ಇದೆ, ನನ್ನ ಮಗಂದೊಂದು ಅಕೌಂಟ್ ಇದೆ, ಅಥವಾ ನನ್ನ ಯಾರ್ದಾದ್ರೂ ಒಂದು ಅನ್ಸೌಂಡ್ ಮೈಂಡ್ದು ನನ್ನ ಗಾರ್ಡಿಯನ್ ಆಗಿ ಅಕೌಂಟ್ ಮಾಡಿದೀನಿ ಅಂತಂದ್ರೆ ಟೋಟಲ್ ನಾವು ಎಷ್ಟು ಅಕೌಂಟ್ ಓಪನ್ ಮಾಡಿರ್ತೀವಿ ಎಲ್ಲವಷ್ಟು ಕೂಡಿಸಿ 1.5 ಲ್ಯಾಕ್ ಮೀರಬಾರ್ದು. ಒಬ್ಬೊಬ್ಬರಿಗೆ 1.5 ಲ್ಯಾಕ್ ಅಲ್ಲ, ಎಲ್ಲವಷ್ಟು ಸೇರಿಸಿ ಟೋಟಲ್ ನಿಮ್ಮ ಹೆಸರು ಅದರೊಳಗಿತ್ತು ಅಂತಂದ್ರೆ ಎಲ್ಲವಷ್ಟು ಸೇರಿಸಿ 1.5 ಲ್ಯಾಕ್ ಮೀರಬಾರ್ದು. ಅದೇ ಅಡಲ್ಟ್ ಇದ್ರು ಅಂತಂದ್ರೆ 1.5 ಮಾಡ್ಕೊಂಡು ಹೋಗ್ಬೋದು ಒಂದು ಫೈನಾನ್ಷಿಯಲ್ ಇಯರ್ ಅಲ್ಲಿ. ಇದು ಮಾತ್ರ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಅಮೌಂಟ್ ಕ್ಯಾನ್ ಬಿ ಡೆಪಾಸಿಟೆಡ್ ಇನ್ ಎನಿ ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ಸ್ ಇನ್ ಎ ಫೈನಾನ್ಷಿಯಲ್ ಇಯರ್ ಇನ್ ಮಲ್ಟಿಪಲ್ಸ್ ಆಫ್ 50 ಅಂಡ್ ಮ್ಯಾಕ್ಸಿಮಮ್ ಆಫ್ 1.5 ಲ್ಯಾಕ್. ಅಂದ್ರೆ ಮಲ್ಟಿಪಲ್ಸ್ ಆಫ್ 50 ಒಳಗಡೆ ಎಷ್ಟು ಸಲ ಆದ್ರೂ ನಾವು ಡೆಪಾಸಿಟ್ ಮಾಡ್ಬೋದು. ಮೊದಲಿಗೆ ಇದು ಕಂಡೀಷನ್ ಇತ್ತು 12 ಇನ್ಸ್ಟಾಲ್ಮೆಂಟ್ ಅಷ್ಟೇ ಅಂತ, ಆಮೇಲೆ 2019 ಅಲ್ಲಿ ಅದನ್ನು ತೆಗೆದ್ರು. ಅದು ತೆಗೆದಾದ್ಮೇಲೆ ಎಷ್ಟಾದ್ರೂ ನಾವು ಇನ್ಸ್ಟಾಲ್ಮೆಂಟ್ಸ್ ಯೂಸ್ ಮಾಡ್ಬೋದು. ಆಮೇಲೆ ಮಿನಿಮಮ್ ಎಷ್ಟು ಅಂತಂದ್ರೆ 50 ರೂಪಾಯಿ, ಇದು 50 ರುಪೀಸ್ ಮಲ್ಟಿಪಲ್ಸ್ ಆಫ್ 50. ಇದು ಎಲ್ಲರಿಗೂ ಕೇಳಿಸ್ತಿಲ್ವಾ ಅಥವಾ? ಓಕೆ ಮೇಡಮ್, ನಿಮ್ಮ ಹತ್ರನೇ ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಇರಬೇಕು, ಸ್ವಲ್ಪ ನೀವೇ ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಇದು. ಓಕೆ, 50 ರೂಪಾಯಿ ಮಲ್ಟಿಪಲ್ಸ್ ಆಫ್ 50 ಒಳಗಡೆ 1.5 ಲ್ಯಾಕ್ ವರೆಗೂ ನಾವು ಡೆಪಾಸಿಟ್ ಮಾಡ್ತಕ್ಕಂಥ ಅವಕಾಶ ಇದೆ. Account can be opened by cash, check, and in case of check, the date of realization of check in the government account shall be date of opening of account. Subsequent deposit in account. ಅಂದ್ರೆ ಕ್ಯಾಶ್ ಮೂಲಕ ನಾವು ಕಟ್ತಾ ಇದೀವಿ, ಅಕೌಂಟ್ ಓಪನ್ ಆಗಲಿ ಸಬ್ಸಿಕ್ವೆಂಟ್ ಡೆಪಾಸಿಟ್ ಆಗಿರ್ಲಿ ಯಾವ್ದಾದ್ರು ಮಾಡ್ತಿದೀವಿ ಅಂತಂದ್ರೆ ಅದನ್ನ ನಾವು ಐದರ್ ಚೆಕ್ ಆದ್ರೂ ತಗೋಬಹುದು, ಇಲ್ಲ ಕ್ಯಾಶ್ ಆದ್ರೂ ತಗೋಬಹುದು. ಕ್ಯಾಶ್ ತಗೊಂಡ್ರೆ ಯಾವತ್ತಿನ ದಿನ ಅವ್ರು ಕ್ಯಾಶ್ ಕೊಟ್ಟಿರ್ತಾರೆ ಅವತ್ತಿನ ದಿನನೇ ಅಕೌಂಟ್ ಓಪನ್ ಮಾಡಿ ಅವತ್ತಿನ ದಿನದ್ದೇ ಡೆಪಾಸಿಟ್ ಆಗುತ್ತೆ. ಐದರ್ ಅವ್ರು ಚೆಕ್ ಕೊಟ್ಟಿದ್ರು ಅಂದ್ರೆ ಅವ್ರ ಚೆಕ್ ರಿಯಲೈಸೇಷನ್ ಯಾವಾಗ ಆಗುತ್ತೆ, ಈಗ ಸಪೋಸ್ ಇವತ್ತು 11ನೇ ತಾರೀಕಿಗೆ ಚೆಕ್ ಕೊಟ್ಟಿರ್ತಾರೆ, ನಾವೆಲ್ಲ ಬ್ಯಾಂಕಿಗೆ ಹೋಗಿ ರಿಯಲೈಸೇಷನ್ ಆಗೋಕೆ 15ನೇ ತಾರೀಕು ಆಗುತ್ತೆ ಅಂದ್ರೆ ನಾವು 15ನೇ ತಾರೀಕಿಗೆ ಅದು ಅಮೌಂಟ್ ಅನ್ನ ಕ್ರೆಡಿಟ್ ಮಾಡ್ತೀವಿ. ನಾ 11ನೇ ತಾರೀಕಿಗೆ ಚೆಕ್ ಕೊಟ್ಟಿನಿ, 11ಕ್ಕೆ ನಮ್ದು ಚೆಕ್ ಇದು ಅಮೌಂಟ್ ನನ್ನ ಇದಕ್ಕೆ ಜಮಾ ಮಾಡ್ರಿ ಅಂದ್ರೆ ಅದು ಏನಾಗುತ್ತೆ, ಚೆಕ್ ರಿಯಲೈಸೇಷನ್ ಯಾವ ಡೇಟಿಗೆ ಆಗುತ್ತಲ್ಲ ಆ ಡೇಟ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಡೆಪಾಸಿಟ್ಸ್ ಕ್ವಾಲಿಫೈ ಫಾರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಇದನ್ನ ನಾವು ಈ 1.5 ಲ್ಯಾಕ್ ಏನ್ ಬರುತ್ತಲ್ಲ, ನಾವು 1.5 ಲ್ಯಾಕ್ ವರೆಗೂ ಮ್ಯಾಕ್ಸಿಮಮ್ ಲಿಮಿಟ್ ಇದೆಯಲ್ಲ ಅದನ್ನ ನಾವು 80C ಸೆಕ್ಷನ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಏನ್ ಬರುತ್ತಾ, ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ 80C ಅಂತ ಒಂದು ಸೆಕ್ಷನ್ ಬರುತ್ತೆ. ಆ 80C ಸೆಕ್ಷನ್ ಒಳಗಡೆ ಇದನ್ನ ನಾವು ಡಿಡಕ್ಷನ್ ಅಂತಂದು ತೋರಿಸ್ಬೋದು, ಅದಕ್ಕೊಂದು ಅವಕಾಶ ಇದೆ. ಆಮೇಲೆ ಈ ಅಕೌಂಟ್ ಡಿಸ್ಕಂಟಿನ್ಯೂ ಆಗೋಕ್ಕೆ ಏನೇನಿದೆ ಅಂತಂದು ಕಂಡೀಷನ್ಸ್ ಕೊಟ್ಟಿದ್ದಾರೆ. If in any financial year minimum deposit of ₹500 is not made, the said PPF account shall become discontinued. ಅಂದ್ರೆ ಒಂದು ಫೈನಾನ್ಷಿಯಲ್ ಇಯರ್ ಅಲ್ಲಿ ಕಂಡೀಷನ್ ಏನಿದೆ, ಫಸ್ಟ್ ಒಂದು ಫೈನಾನ್ಷಿಯಲ್ ಇಯರ್ ಅಲ್ಲಿ ಮಿನಿಮಮ್ ₹500 ಮ್ಯಾಕ್ಸಿಮಮ್ 1.5 ಲ್ಯಾಕ್ ರೂಪೀಸ್ ನಾವು ಡೆಪಾಸಿಟ್ ಮಾಡ್ಬೇಕಂತ ಇದೆಲ್ಲ. ಸೊ ಆ 1.500 ಮಿನಿಮಮ್ ಡೆಪಾಸಿಟ್ ನಾವು ಆ ಒಂದು ಫೈನಾನ್ಷಿಯಲ್ ಇಯರ್ ಅಲ್ಲಿ ಡೆಪಾಸಿಟ್ ಮಾಡಿಲ್ಲ ಅಂತಂದ್ರೆ ಅಂತ ಅಕೌಂಟ್ ಅನ್ನ ಡಿಸ್ಕಂಟಿನ್ಯೂ ಅಕೌಂಟ್ ಅಂತ ಕರೀತಾರೆ. ಲೋನ್ ವಿತ್ಡ್ರಾವಲ್ ಫೆಸಿಲಿಟಿ ಈಸ್ ನಾಟ್ ಅವೈಲೇಬಲ್ ಆನ್ ಡಿಸ್ಕಂಟಿನ್ಯೂಡ್ ಅಕೌಂಟ್ಸ್. ಅಂದ್ರೆ ಆತರ ಡಿಸ್ಕಂಟಿನ್ಯೂ ಆಗಿತ್ತು ಅಕೌಂಟ್ ಒಂದು ವರ್ಷದಲ್ಲಿ ₹500 ಅವ್ರು ಕಟ್ಟಿರ್ಲಿಲ್ಲ ಅಂತಂದ್ರೆ ಅದು ಡಿಸ್ಕಂಟಿನ್ಯೂಡ್ ಅಕೌಂಟ್ ಆಗುತ್ತೆ. ಅಂತ ಅಕೌಂಟಿಗೆ ಲೋನ್ ಅಥವಾ ವಿತ್ಡ್ರಾಲ್ ಮಾಡೋಕೆ ಬರೋದಿಲ್ಲ. ಡಿಸ್ಕಂಟಿನ್ಯೂಡ್ ಅಕೌಂಟ್ ಕ್ಯಾನ್ ಬಿ ರಿವೈವ್ಡ್ ಬೈ ದ ಡೆಪಾಸಿಟರ್ ಬಿಫೋರ್ ಮೆಚುರಿಟಿ ಆಫ್ ದ ಅಕೌಂಟ್ ಬೈ ಡೆಪಾಸಿಟ್ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಪ್ಲಸ್ 50 ಡಿಫಾಲ್ಟ್ ಫೀ ಫಾರ್ ದ ಈಚ್ ಡಿಫಾಲ್ಟ್ ಇಯರ್. ಅಂದ್ರೆ ಈಗ ಒಂದು ಅಕೌಂಟ್ ಡಿಸ್ಕಂಟಿನ್ಯೂ ಆಗಿದೆ, ಆ ಡಿಸ್ಕಂಟಿನ್ಯೂ ಆಗಿರ್ತಕ್ಕಂಥ ಅಕೌಂಟ್ ಅನ್ನ ನಾವು ಮತ್ತೆ ರಿವೈವ್ ಮಾಡಿ ಚಾಲೂ ಮಾಡಬೇಕು ಅಂತಂದ್ರೆ ಏನ್ ಮಾಡಬೇಕು ಅಂತಂದ್ರೆ ಮಿನಿಮಮ್ ಡೆಪಾಸಿಟ್ ಆ ವರ್ಷದ ಏನ್ ಕಟ್ಟಿರಲ್ಲ ಅದು ₹500 ಪ್ಲಸ್ 50 ಡಿಫಾಲ್ಟ್ ಫೀ. ಅಂದ್ರೆ ಅದಕ್ಕೆ
ನಾವು ಏನು ಒಂದು ವರ್ಷ ಅವರು ಡಿಸ್ಕಂಟಿನ್ಯೂ ಮಾಡಿದ್ದಕ್ಕೆ 50 ರೂಪಾಯಿ ಫೈನ್ ಅಂತ ತಗೋತೀವಿ ಡಿಫಾಲ್ಟ್ ಫೀ. ಆ 50 ರೂಪೀಸ್ ಡಿಫಾಲ್ಟ್ ಫೀ ಅದು ಅಲ್ಲದೆ ಮತ್ತೆ ಈ ವರ್ಷದ್ದು ಮಿನಿಮಮ್ ಅಮೌಂಟ್ ಎಷ್ಟಿರುತ್ತಲ್ಲ ಅದನ್ನು ಕೂಡಿಸಿ ತಗೋಬೇಕು. ಹಂಗ ತಗೊಂಡಾಗ ಮಾತ್ರ ಆ ಅಕೌಂಟ್ ಸೈಲೆಂಟ್ ಡಿಸ್ಕಂಟಿನ್ಯೂ ಇದ್ದದ್ದು ರಿವೈವ್ ಆಗುತ್ತೆ, ಅಲ್ಲಿವರೆಗೂ ಅದು ಚಾಲೂ ಆಗಲ್ಲ. The total deposit in a year shall be inclusive of deposit made in respect of years of defaults of previous year financial years. ಅಂದ್ರೆ ಈ ನಾನು ಅದೇ ಹೇಳಿದ್ನಲ್ಲ, ಈ ಟೋಟಲ್ ಡೆಪಾಸಿಟ್ಸ್ ಒಂದು ಫೈನಾನ್ಷಿಯಲ್ ಇಯರ್ ದಲ್ಲಿ ಮಿನಿಮಮ್ 500. ಈಗ ಸಪೋಸ್ 2 ವರ್ಷ ಬಿಟ್ಟಿದ್ರಿ ಅನ್ಕೊಳ್ರಿ, 500 ಪ್ಲಸ್ 500 1000 ರುಪೀಸ್ ಪ್ಲಸ್ 100 ಪ್ಲಸ್ ಇದೊಂದು 500 ಟೋಟಲ್ 1600 ರುಪೀಸ್ ಹಾಕಿದ್ರೆ ಮಾತ್ರ ಅದು ಅಕೌಂಟ್ ಆಕ್ಟಿವ್ ಆಗುತ್ತೆ, ಇಲ್ಲ ಅಂತಂದ್ರೆ ಆ ಅಕೌಂಟ್ ಆಕ್ಟಿವ್ ಆಗಲ್ಲ. The total deposit in year shall be inclusive of deposit made in respect of years of defaults of previous financial years. ಅಂದ್ರೆ ಅದೇ ಅರ್ಥ, ನಾವು ಒಂದು ಸಲ ಹೂಡಿಕೆ ಮಾಡಿದೀವಿ ಅಂತಂದ್ರೆ ಅದು ಟೋಟಲ್ ಆಗಿ ಪ್ರೀವಿಯಸ್ ಡಿಫಾಲ್ಟ್ ಇಯರ್ಸ್ ಮತ್ತೆ ಪ್ರೆಸೆಂಟ್ ಫೈನಾನ್ಷಿಯಲ್ ಇಯರ್ಸ್ ಎಲ್ಲವಷ್ಟು ಕೂಡಿಸಿ ನಾವು ಅದನ್ನ ಕಟ್ಟಬೇಕು. ಇದಕ್ಕೆ ಬಡ್ಡಿ ಯಾವ ತರ ಬೀಳುತ್ತೆ ಅಂತಂದ್ರೆ, interest shall be applicable as notified by Ministry of Finance on quarterly base. ಅಂದ್ರೆ ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಆಕ್ಚುಲಿ ನಮ್ದು ಡಿಪಾರ್ಟ್ಮೆಂಟ್ ಬಂದು ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತೆ ಹೇಳ್ರಿ? ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್. ಬಟ್ ನಮ್ದು ಇಂಟ್ರೆಸ್ಟ್ ನ ಯಾರು ಇದು ಮಾಡ್ತಾರೆ ಅಂತಂದ್ರೆ ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಅವರು ಎವ್ರಿ ಕ್ವಾರ್ಟರ್ಲಿ ಬೇಸಿಸ್ ಮೇಲೆ ಅದನ್ನ ಇಂಟ್ರೆಸ್ಟ್ ನ ಚೇಂಜ್ ಮಾಡ್ತಾ ಇರ್ತಾರೆ. ಅದು ಏನ್ ಚೇಂಜ್ ಮಾಡ್ತಾರೆ ಅದು ಅವಾಗ ಏನ್ ನೋಟಿಫೈ ಆಗ್ತಾ ಇರುತ್ತೆ ಆ ನೋಟಿಫೈ ಆಗಿರೋದ್ರ ಮೇಲ್ಗಡೆ ಡಿಪೆಂಡ್ ಆಗಿರುತ್ತೆ. ದ ಇಂಟ್ರೆಸ್ಟ್ ಶಾಲ್ ಬಿ ಕ್ಯಾಲ್ಕುಲೇಟ್ ಫಾರ್ ಕ್ಯಾಲೆಂಡರ್ ಮಂತ್ ಆನ್ ದ ಲೋಯೆಸ್ಟ್ ಬ್ಯಾಲೆನ್ಸ್ ಇನ್ ದ ಅಕೌಂಟ್ ಬಿಟ್ವೀನ್ ದ ಕ್ಲೋಸ್ ಆಫ್ ದ 5th ಡೇ ಅಂಡ್ ದ ಎಂಡ್ ಆಫ್ ದ ಮಂತ್. ಅಂದ್ರೆ IBB ಅಂತ ಕರಿತೀವಿ, ಇಂಟ್ರೆಸ್ಟ್ ಬೇರಿಂಗ್ ಬ್ಯಾಲೆನ್ಸ್. ಇಂಟ್ರೆಸ್ಟ್ ಬೇರಿಂಗ್ ಬ್ಯಾಲೆನ್ಸ್ ಏನು ಅಂತಂದ್ರೆ ಮಿನಿಮಮ್ ಬ್ಯಾಲೆನ್ಸ್ ಆಫ್ ಫ್ರಮ್ 5th ಟು ಎಂಡ್ ಆಫ್ ದಟ್ ಮಂತ್. ಅಂದ್ರೆ ಈಗ ಸಪೋಸ್ ಒಂದು ಅಕೌಂಟ್ ಅಲ್ಲಿ ಇವತ್ತಿನ ದಿನ 10ನೇ ತಾರೀಕಲ್ಲ 11ನೇ ತಾರೀಕು ನನ್ನ ಅಕೌಂಟ್ ಅಲ್ಲಿ ಈಗ ಸಪೋಸ್ 5ನೇ ತಾರೀಕು ಒಳಗಡೆ ಒಂದು 50,000 ರೂಪಾಯಿ ಅಮೌಂಟ್ ಇತ್ತು. ಬಟ್ ನಾನು 11ನೇ ತಾರೀಕಿಗೆ ಇನ್ನ 1.5 ಲಕ್ಷ ರೂಪಾಯಿ ಈ ತಿಂಗಳು ಆಡ್ ಮಾಡಿದೆ ಅಂತಂದ್ರೆ ಸಪೋಸ್ ಈ ತಿಂಗಳದ್ದು ಇಂಟ್ರೆಸ್ಟ್ ಬರಲ್ಲ, ಯಾಕಂದ್ರೆ 5ನೇ ತಾರೀಕಿಂದ 30ನೇ ತಾರೀಕು ಒಳಗಡೆ ಮಿನಿಮಮ್ ಬ್ಯಾಲೆನ್ಸ್ ಯಾವ್ದಾಗುತ್ತೆ ಮೊದ್ಲಿಗೆ ಇರ್ತಕ್ಕಂಥ 50,000 ರೂಪಾಯಿನೇ ಆಗಿರುತ್ತೆ. ಸೊ 50,000 ರೂಪಾಯಿಗೆ ಈ ತಿಂಗಳದ್ದು ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಆಗುತ್ತೆ. ನೆಕ್ಸ್ಟ್ ತಿಂಗಳಿಂದ ಬೇಕಿದ್ರೆ ಈ ನೆಕ್ಸ್ಟ್ ತಿಂಗಳದ್ದು ಮಿನಿಮಮ್ ಬ್ಯಾಲೆನ್ಸ್ ಏನಿರುತ್ತೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅದೇ ತರ ಯಾವುದೇ ಇಂಟ್ರೆಸ್ಟ್ ಆಗಲಿ ಇದು PPF ಗೆ ಸಂಬಂಧಪಟ್ಟಂಗೆ ಲೋಯೆಸ್ಟ್ ಬ್ಯಾಲೆನ್ಸ್ ಇನ್ ದ ಅಕೌಂಟ್ ಬಿಟ್ವೀನ್ ದ ಕ್ಲೋಸ್ ಆಫ್ 5th ಡೇ ಅಂಡ್ ದ ಎಂಡ್ ಆಫ್ ಮಂತ್. ಟೋಟಲ್ ಆ ಒಂದು ತಿಂಗಳಲ್ಲಿ 5th ಇಂದ 30th ಒಳಗಡೆ ಯಾವ್ದು ಮಿನಿಮಮ್ ಬ್ಯಾಲೆನ್ಸ್ ಇರುತ್ತೆ ಆ ಬ್ಯಾಲೆನ್ಸ್ ಗೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಆಗುತ್ತೆ. ನಾ 31ಕ್ಕೆ ಬಂದು 1 ಲಕ್ಷ ಕಟ್ತೀನಿ 50,000 ಕಟ್ತೀನಿ ಅಂತಂದ್ರೆ ಇಂಟ್ರೆಸ್ಟ್ ಬರಲ್ಲ, ನೆಕ್ಸ್ಟ್ ತಿಂಗಳಿಂದಾನೆ ಇಂಟ್ರೆಸ್ಟ್ ಬರುತ್ತೆ. Interest shall be credited to the account at the end of the financial year where account stands at the end of financial year. ಅಂದ್ರೆ ಇಂಟ್ರೆಸ್ಟ್ ನ ಫೈನಾನ್ಷಿಯಲ್ ಇಯರ್ ಎಂಡ್ ಆದ್ಮೇಲೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಿ ಅದನ್ನ ಹಾಕ್ತಾರೆ. ಇನ್ ಕೇಸ್ ಟ್ರಾನ್ಸ್ಫರ್ ಆಫ್ ಅಕೌಂಟ್ ಫ್ರಮ್ ಬ್ಯಾಂಕ್ ಟು ಪೋಸ್ಟ್ ಆಫೀಸ್ ವೈಸ್ ವರ್ಸ ವೇರ್ ಅಕೌಂಟ್ ಸ್ಟ್ಯಾಂಡ್ಸ್ ಎಟ್ ದ ಎಂಡ್ ಆಫ್ ಫೈನಾನ್ಷಿಯಲ್. ಅಂದ್ರೆ ಈಗ ಸಪೋಸ್ ನಮ್ಮ PPF ಅಕೌಂಟ್ ನಾನು ಮಾರ್ಚ್ ವರೆಗೂ ಪೋಸ್ಟ್ ಆಫೀಸ್ ಅಲ್ಲಿ ಇರುತ್ತೆ. ಮಾರ್ಚ್ ಆದ ನಂತರ ಮಾರ್ಚ್ 15 ಅಥವಾ 16ಕ್ಕೆ ನಾನೇನ್ ಮಾಡ್ತೀನಿ, ಇಲ್ಲಾಂದ್ರೆ ಯಾವಾಗಾದ್ರೂ ಈಗ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆದ್ಮೇಲೆ ಇಲ್ಲಿವರೆಗೂ ನಂದು ಒಂದು 2-3 ತಿಂಗಳ ತನಕ ನನ್ನ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಇರುತ್ತೆ. ಇಲ್ಲಪ್ಪ ನಾನು ಪೋಸ್ಟ್ ಆಫೀಸಿಗೆ ಬಂದು ಕಟ್ಟಕ್ಕಾಗಲ್ಲ, ನಾನು ಬ್ಯಾಂಕಿಗೆ ಟ್ರಾನ್ಸ್ಫರ್ ತಗೋತೀನಿ, ಆನ್ಲೈನ್ ಟ್ರಾನ್ಸ್ಫರ್ ಫೆಸಿಲಿಟಿ ಇದೆ ಅಂತಂದು ನಾನು ಬ್ಯಾಂಕಿಗೆ ಟ್ರಾನ್ಸ್ಫರ್ ತಗೊಂಡೆ ಅಂದ್ರೆ ಆ PPF ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ ಹೊರತು ನಮ್ಮ ಪೋಸ್ಟ್ ಆಫೀಸಿಂದು ಕ್ಯಾಲ್ಕುಲೇಷನ್ ಆಗದೆ ಇರಂಗಿಲ್ಲ. ಟೋಟಲ್ ನಮ್ಮ ಪೋಸ್ಟ್ ಆಫೀಸಲ್ಲಿ ಕಟ್ಟಿದ್ದು ಮತ್ತು ಬ್ಯಾಂಕಲ್ಲಿ ಅವಾಗಿಂದ ಕಟ್ಕೋತ ಹೋಗಿರ್ತಾರೆ ಎಲ್ಲದಕ್ಕೂ ಕೂಡಿಸಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಆಗುತ್ತೆ. ಇಂಟ್ರೆಸ್ಟ್ ಅರ್ನ್ಡ್ ಈಸ್ ಟ್ಯಾಕ್ಸ್ ಫ್ರೀ ಅಂಡರ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಆಮೇಲೆ ಇದಕ್ಕೆ ಬರ್ತಕ್ಕಂಥ ಇಂಟ್ರೆಸ್ಟ್ ಟ್ಯಾಕ್ಸ್ ಫ್ರೀ. ಅದೇ ಸೀನಿಯರ್ ಸಿಟಿಸನ್ ವಿಷಯದಲ್ಲಿ ಬಂದ್ರೆ ಏನಾಗುತ್ತೆ, 50,000 ಅಬೋವ್ ಇತ್ತು ಅಂತಂದ್ರೆ 15H ಫಾರ್ಮ್ ಕೊಟ್ಟಿಲ್ಲ ಅಂದ್ರೆ ಎಷ್ಟು ಪರ್ಸೆಂಟ್ ಕಟ್ ಮಾಡ್ತೀವಿ ನಾವು? ಪ್ಯಾನ್ ಕಾರ್ಡ್ ಇದ್ದು 15H ಫಾರ್ಮ್ ಕೊಟ್ಟಿಲ್ಲ ಅಂತಂದ್ರೆ 10%, ಅದೇ ಪ್ಯಾನ್ ಕಾರ್ಡ್ ಇದ್ದಿಲ್ಲ ಅಂದ್ರೆ 20%. ಇನ್ಕಮ್ ಟ್ಯಾಕ್ಸ್ಗೆ ಇದರದು TDS ಕಟ್ ಮಾಡ್ತೀವಿ ನಾವು 2% ಅಲ್ಲ. ನಾವು PMC ಕೇಳ್ತಾ ಇಲ್ಲ ನಾನು ನಿಮ್ಗೆ, ಅವರಿಗೆ ಅರ್ನ್ ಆಗಿರ್ತಕ್ಕಂಥ ಇಂಟ್ರೆಸ್ಟ್ಗೆ ಟ್ಯಾಕ್ಸ್ ಟ್ಯಾನ್ ಪಡಿಲ್ಲ ಅಂದ್ರೆ 20%. ಅದು ಸೀನಿಯರ್ ಸಿಟಿಸನ್, ಅದು ಎಲ್ಲಿವರೆಗೂ ಲಿಮಿಟ್ 50,000 ಅಂಡ್ ಅಬೋವ್ ಆದ್ರೆ
ಅದೇ ಡಿಫೆನ್ಸ್ ಅಥವಾ ವಿ ಆರ್ ಎಸ್ ಸಂಬಂಧಪಟ್ಟಂಗೆ ಇದ್ರು ಅಂತಂದ್ರೆ ಅವರಿಗೆ 40,000 ಮೇಲೆ ಆಯ್ತು ಅಂದ್ರೆ ಅದಕ್ಕೂ ಕೂಡ ಇಂಟ್ರೆಸ್ಟ್ 40,000 ಅಬೌವ್ 15H ಫಾರ್ಮ್ ಕೊಟ್ಟಿಲ್ಲ, 15G ಫಾರ್ಮ್ ಕೊಟ್ಟಿಲ್ಲ ಅಂತಂದ್ರೆ ಅದಕ್ಕೂ ಕೂಡ ನಾವು ಇಂಟ್ರೆಸ್ಟ್ ಇದು TDS ಕಟ್ ಮಾಡ್ತೀವಿ. ಬಟ್ PPF ಗೆ ಸಂಬಂಧಪಟ್ಟಂಗೆ ಇಂಟ್ರೆಸ್ಟ್ ಅರ್ನ್ಡ್ ಈಸ್ ಟ್ಯಾಕ್ಸ್ ಫ್ರೀ ಅಂಡರ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಅಂದ್ರೆ PPF ಅಲ್ಲಿ ನಾವು ಏನು ಇಂಟ್ರೆಸ್ಟ್ ಅವರಿಗೆ ಫೈನಾನ್ಷಿಯಲ್ ಇಯರ್ ಎಂಡ್ ಆದ್ಮೇಲೆ ಹಾಕ್ತಿವಲ್ಲ ಅದು ಟ್ಯಾಕ್ಸ್ ಫ್ರೀ ಆಗಿರುತ್ತೆ, ಅದಕ್ಕೆ ಯಾವುದೇ ತರಹದ ಟ್ಯಾಕ್ಸ್ ಇರಂಗಿಲ್ಲ. ಆಮೇಲೆ ಈ PPF ಅಕೌಂಟ್ ಅಲ್ಲಿ ಲೋನ್ ಫೆಸಿಲಿಟಿ ಇದೆ. ಅದು ಲೋನ್ ಫೆಸಿಲಿಟಿಗೆ ಏನೇನ್ ಕಂಡೀಷನ್ಸ್ ಇದೆ ಅಂತ ನೋಡೋಣ. Loan can be taken after the expiry of 1 year from the end of the financial year in which the initial subscription was made. ಈಗ ಓಕೆ, loan can be taken after the expiry of 1 year from the end of the financial year in which the initial subscription was made. ಅಂದ್ರೆ ಅಕೌಂಟ್ ಓಪನ್ ಡ್ಯೂರಿಂಗ್ 2010-11, ಲೋನ್ ಕ್ಯಾನ್ ಬಿ ಟೇಕನ್ 2012-13. ಅಂದ್ರೆ 2010-11 ಅಲ್ಲಿ ಅಕೌಂಟ್ ಓಪನ್ ಮಾಡಿರ್ತಾರೆ, ಬಟ್ ಒನ್ ಫೈನಾನ್ಷಿಯಲ್ ಇಯರ್ ಎಂಡ್ ಯಾವಾಗ ಆಗುತ್ತೆ 2012-13 ಅಲ್ಲಿ 2010-11 ಅಲ್ಲಿ ಆಗಿರುತ್ತೆ. 11-12 ಒನ್ ಫೈನಾನ್ಷಿಯಲ್ ಇಯರ್ ಕಂಪ್ಲೀಟ್ ಆದಾಗ ಮಾತ್ರ 2012-13 ಅಲ್ಲಿ ನಾವು ಲೋನ್ ಅನ್ನ ತಗೊಳಕ್ಕೆ ಅವಕಾಶ ಇದೆ, ಅಲ್ಲಿವರೆಗೂ ಲೋನ್ ತಗೊಳಕ್ ಬರಲ್ಲ. ಅಂದ್ರೆ 1 year ಫ್ರಮ್ ದ ಎಂಡ್ ಆಫ್ ದ ಫೈನಾನ್ಷಿಯಲ್ ಇಯರ್. ಅಂದ್ರೆ ನಮ್ದು ಈಗ ಸಪೋಸ್ ಈಗ 5ನೇ ತಿಂಗಳಲ್ಲಿ ಮಾಡಿದ್ವಿ ಅಂತಂದ್ರೆ ಫೈನಾನ್ಷಿಯಲ್ ಇಯರ್ ಎಂಡ್ ಯಾವಾಗ ಆಗುತ್ತೆ, ನಮ್ದು ಫೈನಾನ್ಷಿಯಲ್ ಇಯರ್ ಎಂಡ್ ಆಗೋದು 31/3/2025 ಗೆ ಫೈನಾನ್ಷಿಯಲ್ ಇಯರ್ ಎಂಡ್ ಆಗುತ್ತೆ. ಅಲ್ಲಿಂದ 1 ವರ್ಷ ಆಗ್ಬೇಕು ಅಂತಂದ್ರೆ ನೆಕ್ಸ್ಟ್ ಏನು 2026 ಆದ್ಮೇಲೆ ಲೋನ್ ಫೆಸಿಲಿಟಿ ಸಿಗುತ್ತೆ. ಈಗ ಸಪೋಸ್ 15th ಗೆ ನಾವು ಅಕೌಂಟ್ ಮಾಡಿದ್ರೆ 2026-27 ಫೈನಾನ್ಷಿಯಲ್ ಇಯರ್ ಏನ್ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಲೋನ್ ಸಿಗುತ್ತೆ ಅಂತ ಅರ್ಥ. Loan can be taken before expiry of 5 years from the end of the year in which the initial subscription was made. ಅಂದ್ರೆ ನಾವು ಸಪೋಸ್ ಲೋನ್ ತಗೋಬೇಕು ಅಂತಂದು ಇತ್ತು ಅಂತಂದ್ರೆ ಒನ್ ಫೈನಾನ್ಷಿಯಲ್ ಇಯರ್ ಎಂಡ್ ಆದ್ಮೇಲೆ ತಗೋತೀವಲ್ಲ ಅಲ್ಲಿಂದ ಎಲ್ಲಿವರೆಗೂ ಅಂತಂದ್ರೆ ಅಪ್ ಟು 5 years ವರೆಗೂ ನಾವು ಲೋನ್ ತಗೊಳಕ್ಕೆ ಅವಕಾಶ ಇರುತ್ತೆ. ಆ 5 ವರ್ಷ ತಗೊಳಕ್ ಆಗಿಲ್ಲ ಅಂತಂದ್ರೆ ಆಮೇಲೆ ಲೋನ್ ಕೊಡಂಗಿಲ್ಲ. ಇಯರ್ ಇನ್ ವಿಚ್ ದ ಇನಿಷಿಯಲ್ ಇದು ಯಾವಾಗ ನಾವು ಸಬ್ಸ್ಕ್ರಿಪ್ಷನ್ ಮಾಡಿರ್ತೀವಿ ಅಲ್ಲಿಂದ ಒನ್ ಫೈನಾನ್ಷಿಯಲ್ ಇಯರ್ ಎಂಡ್ ಆದ್ಮೇಲೆ 5 years ಇರುತ್ತಲ್ಲ ಆ 5 years ಆಗೋ ತನಕ ಅಷ್ಟರೊಳಗೆ ತಗೋಬೇಕು, ಅದಾದ್ಮೇಲೆ ಲೋನ್ ಕೊಡಂಗಿಲ್ಲ. ಲೋನ್ ಕ್ಯಾನ್ ಬಿ ಟೇಕನ್ ಅಪ್ ಟು 25% ಆಫ್ ಬ್ಯಾಲೆನ್ಸ್ ಟು ಹಿಸ್ ಕ್ರೆಡಿಟ್ ಎಟ್ ದ ಎಂಡ್ ಆಫ್ ದ ಸೆಕೆಂಡ್ ಇಯರ್ ಇಮಿಡಿಯೇಟ್ಲಿ ಪ್ರೊಸೀಡಿಂಗ್ ದ ಇಯರ್ ಇನ್ ವಿಚ್ ಲೋನ್ ಇಸ್ ಅಪ್ಲೈಡ್. ಅಂದ್ರೆ ನಾವು ಈಗ 2024 ಅಲ್ಲಿ ಅಕೌಂಟ್ ಮಾಡಿದೆ, 24-25 ಅಲ್ಲಿ ನಾನು ಅಕೌಂಟ್ ಮಾಡಿದೆ. 25-26 ಬಿಟ್ಟು 26-27 ಅಲ್ಲಿ ನಾನು ಲೋನ್ಗೆ ಅಪ್ಲೈ ಮಾಡಿದೆ ಅಂದ್ರೆ ನಾನು ಅವಾಗ ಎಷ್ಟು ಕಟ್ಟಿರ್ತೀನಲ್ಲ ದುಡ್ಡು, ಆ ದುಡ್ಡು ಒಳಗಡೆ 25% ಮಾತ್ರ ಲೋನ್ ತಗೊಳಕ್ಕೆ ಅವಕಾಶ ಇದೆ. ಓನ್ಲಿ ಒನ್ ಲೋನ್ ಕ್ಯಾನ್ ಬಿ ಟೇಕನ್ ಇನ್ ಎ ಫೈನಾನ್ಷಿಯಲ್ ಇಯರ್. ಅಂದ್ರೆ ಒಂದು ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗುತ್ತಲ್ಲ ಹಣಕಾಸು ವರ್ಷ ಅಂತ ಏನ್ ಕರಿತೀವಿ, ಆ ಹಣಕಾಸು ವರ್ಷದಲ್ಲಿ ಕೇವಲ ಒಂದು ಲೋನ್ ತಗೊಳಕ್ ಮಾತ್ರ ಅವಕಾಶ ಇರುತ್ತೆ. ಸೆಕೆಂಡ್ ಲೋನ್ ಶಾಲ್ ನಾಟ್ ಬಿ ಪ್ರೊವೈಡೆಡ್ ಟಿಲ್ ಫಸ್ಟ್ ಲೋನ್ ವಾಸ್ ನಾಟ್ ರಿಪೇಡ್. ಅಂದ್ರೆ ಮೊದಲನೇ ಲೋನ್ ನಾನೀಗ 2026-27 ನಾನು ಲೋನ್ ತಗೊಂಡಿರ್ತೀನಿ, ಆ ಲೋನ್ ಇನ್ನು ನಾನು ತೀರ್ಸೇ ಇರಂಗಿಲ್ಲ, ಅದನ್ನ ತೀರ್ಸಕ್ಕಿಂತ ಮುಂಚೆ ನನ್ ಸೆಕೆಂಡ್ ಲೋನ್ ಬೇಕು ಅಂದ್ರೆ ಸೆಕೆಂಡ್ ಲೋನ್ ತಗೊಳಕ್ ಬರಲ್ಲ. ಸೊ ಅದು ಕಂಪ್ಲೀಟ್ ಆಗಿ ತುಂಬಿತ್ತು ಅಂತಂದ್ರೆ ಮಾತ್ರ, ನಾನು ತುಂಬೋದೆಲ್ಲ ಮುಗ್ದಿತ್ತು ಅಂತಂದ್ರೆ ಅವಾಗ ಸೆಕೆಂಡ್ ಲೋನ್ಗೆ ಅವಕಾಶ ಇರುತ್ತೆ. ಇಫ್ ಲೋನ್ ರಿಪೇಡ್ ವಿದಿನ್ 36 months ಆಫ್ ದ ಲೋನ್ ಟೇಕನ್, ಲೋನ್ ಇಂಟ್ರೆಸ್ಟ್ ರೇಟ್ 1% per annum ಶೆಲ್ ಬಿ ಅಪ್ಲೈಡ್. ಅಂದ್ರೆ ಈಗ ಸಪೋಸ್ ನಾವೇನಾದ್ರೂ ಲೋನ್ ತಗೊಂಡಿದ್ವಿ, ಅಂದ್ರೆ ಈಗ ಸಪೋಸ್ ನಾವು ಲೋನ್ ಏನಾದ್ರೂ 36 months ಒಳಗಡೆನೆ ರೀಪೇಮೆಂಟ್ ಮಾಡಿದ್ವಿ ಅಂತಂದ್ರೆ ಅವಾಗ ಎಷ್ಟಿರುತ್ತೆ ಅಂತಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ 1% per annum ಇರುತ್ತೆ. ಇಫ್ ಲೋನ್ ರಿಪೇಡ್ ಆಫ್ಟರ್ 36 months ಆಫ್ ದ ಲೋನ್ ಟೇಕನ್, ಲೋನ್ ಇಂಟ್ರೆಸ್ಟ್ ಎಟ್ ದ ರೇಟ್ ಆಫ್ 6% per annum.
ಅಂದ್ರೆ ಡೇಟ್ ಆಫ್ ಲೋನ್ ಯಾವಾಗ ತಗೋತೀವಿ ಅಲ್ಲಿಂದ 36 ತಿಂಗಳ ಒಳಗಡೆ ನಾವೇನಾದ್ರೂ ಲೋನ್ ತೀರಿಸಿದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿರುತ್ತೆ 1% ಇರುತ್ತೆ. ಇನ್ ಕೇಸ್ ನಾವು ಅದನ್ನ 36 ಮಂತ್ಸ್ ಆದ್ಮೇಲೆ ತೀರಿಸಿದ್ವಿ ಅಥವಾ 36 ಮಂತ್ಸ್ ಕಿಂತ ನಂತರ ಆಯ್ತು ಅಂತಂದ್ರೆ ಲೋನ್ ಇದು ಮಾಡೋದು 6%. ಎಲ್ಲಿದ್ದ ಡೇಟ್ ಆಫ್ ಲೋನ್ ಯಾವಾಗ ನಾವು ಡೇಟ್ ತಗೊಂಡಿರ್ತೀವಿ ಯಾವಾಗಿಂದ ಲೋನ್ ತಗೊಂಡಿರ್ತೀವಲ್ಲ ಆ ಡೇಟ್ ಆಫ್ ಲೋನ್ ಇಂದ ಹಿಡಿದು ನಾವು ಎಲ್ಲಿವರೆಗೂ ಕಟ್ತೀವಿ ಅಲ್ಲಿವರೆಗೂ 6% ಪರ್ ಆನಮ್ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಎ ಸಬ್ಸ್ಕ್ರೈಬರ್ ಆಮೇಲೆ ಇದು ಇಷ್ಟು ಲೋನಿಗೆ ಸಂಬಂಧಪಟ್ಟಂಗೆ. ಲೋನ್ ಬೇರೆ ವಿಡ್ರಾಲ್ ಬೇರೆ. ಇದು ಲೋನ್ ಆಯ್ತು. ಲೋನ್ ಆದ ನಂತರ ನೆಕ್ಸ್ಟ್ ವಿಡ್ರಾಲ್. ಎ ಸಬ್ಸ್ಕ್ರೈಬರ್ ಕ್ಯಾನ್ ಟೇಕ್ ಎ ವಿಡ್ರಾಲ್ ಡ್ಯೂರಿಂಗ್ ಎ ಫೈನಾನ್ಷಿಯಲ್ ಆಫ್ಟರ್ 5 years ಎಕ್ಸ್ಕ್ಲೂಡಿಂಗ್ ಇಯರ್ ಆಫ್ ಅಕೌಂಟ್ ಓಪನಿಂಗ್. ಅಂದ್ರೆ ಈಗ ನಾವು ಲೋನ್ಗೆ ಎಲ್ಲಿವರೆಗೂ ಅವಕಾಶ ಕೊಟ್ವಿ, ಫಸ್ಟ್ ಇಯರ್ ನಾವು ಅಕೌಂಟ್ ಓಪನ್ ಮಾಡಿದ್ದನ್ನು ಬಿಡೋಣ, ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿಂದ 5 ವರ್ಷದ ತನಕ ನಾವು ಲೋನ್ ಕೊಡ್ತೀವಿ. ಓಕೆನಾ? ಸಾರಿ 6 ವರ್ಷ. 5 ವರ್ಷ ಅಂತಂದ್ರೆ 6 ವರ್ಷ ಆಗುತ್ತೆ. ಒಂದು ಫೈನಾನ್ಷಿಯಲ್ ಇಯರ್ ಬಿಟ್ಟು ನೆಕ್ಸ್ಟ್ ಲೋನ್ ಕೊಟ್ಕೋತ ಹೋಗ್ತೀವಿ, 6 ವರ್ಷ ಆಗುತ್ತೆ. ಅದೇ ರೀತಿಯಾಗಿ ವಿಡ್ರಾಲ್ ತಗೋಬೇಕು ಅಂತಂದ್ರೆ ಅದು ಲೋನ್ ತಗೊಳಕಂತ ಅವಕಾಶಗಳು ಎಲ್ಲಿ ಮುಗಿತಾವ ಆ ಮುಗಿದಾದ ನಂತರ ನಾವು ವಿಡ್ರಾಲ್ಗೆ ಅವಕಾಶ ಇದೆ. ಇಫ್ ಅಕೌಂಟ್ ಓಪನ್ ಡ್ಯೂರಿಂಗ್ 2010-11 ದ ವಿಡ್ರಾಲ್ ಕ್ಯಾನ್ ಬಿ ಟೇಕನ್ ಡ್ಯೂರಿಂಗ್ ದ ಇಯರ್ 2016-17. ಅಂದ್ರೆ 2010-11 ಅಲ್ಲಿ ನಾವು ಅಕೌಂಟ್ ಮಾಡಿದೀವಿ ಅಂದ್ರೆ ಅಲ್ಲಿಂದ 5 years ಆಗಬೇಕು ಅಂತಂದ್ರೆ 5 years ಪ್ಲಸ್ ಒಂದು ಫೈನಾನ್ಷಿಯಲ್ ಇಯರ್ ಅಂತಂದ್ರೆ 6 years. 2016 ಇಂದ ಸ್ಟಾರ್ಟ್ ಆಗುತ್ತೆ, ಆವಾಗ ವಿಡ್ರಾಲ್ ತಗೋಬಹುದು. ಅಮೌಂಟ್ ಆಫ್ ವಿಡ್ರಾಲ್ ಕ್ಯಾನ್ ಬಿ ಟೇಕನ್ ಅಪ್ ಟು 50% ಆಫ್ ಬ್ಯಾಲೆನ್ಸ್ ಎಟ್ ದ ಕ್ರೆಡಿಟ್ ಎಟ್ ದ ಎಂಡ್ ಆಫ್ 4th preceding year ಆರ್ ಎಟ್ ದ ಎಂಡ್ ಆಫ್ preceding year. ಅಂದ್ರೆ ನಾವು 50% ವರೆಗೂ ವಿಡ್ರಾಲ್ ಮಾಡೋಕೆ ಅವಕಾಶ ಇದೆ. ಎಲ್ಲಿ ತನಕ 4th preceding year ಅಂದ್ರೆ ನಾವು 4ನೇ ವರ್ಷಕ್ಕೆ ಏನ್ ಕಟ್ಟಿರ್ತೀವಲ್ಲ, 4ನೇ ವರ್ಷದಲ್ಲಿ ನಮ್ದೇನು ಅಮೌಂಟ್ ಇರುತ್ತೆ ಅದಕ್ಕೆ 50%. ಇಲ್ಲ ಅಂತಂದ್ರೆ ನಾವು ಯಾವ ವರ್ಷದಲ್ಲಿ ಲೋನ್ ತಗೋತಾ ಇದೀವಲ್ಲ ಆ ವರ್ಷಕ್ಕೆ ಎರಡರಲ್ಲಿ ಯಾವ್ದು ಕಡಿಮೆ ಇರುತ್ತೆ ಅದು. 31/3/2013 ಅಥವಾ 31/3/2000 whichever is lower. 4th preceding balance credit at the end of 4th preceding year or end the preceding year whichever is lower. ಯಾವುದರಲ್ಲಿ ಕಡಿಮೆ ಇರುತ್ತೆ ಅದರೊಳಗಡೆ ನಾವು 50% ಅಮೌಂಟ್ ಅನ್ನ ಕೊಡ್ತೀವಿ. ಇದನ್ನ ಏನಕ್ಕೆ ಕೇಳಿದಾರೆ ಇಲ್ಲಿ ಅಂತಂದ್ರೆ ಆಕ್ಚುಲಿ 2016 ಅಥವಾ 2013 ಅಥವಾ 2016 ಅಂತಂದು ಏನಕ್ಕೆ ಬರುತ್ತೆ ಅಂತಂದ್ರೆ, ಈಗ ಸಪೋಸ್ 2013 ಅಲ್ಲಿ ನಾವು ವಿಡ್ರಾಲ್ ತಗೊಂಡಿರ್ತೀವಿ ಅನ್ಕೊಳ್ರಿ. ಈ ವಿಡ್ರಾಲ್ ಲೋನ್ ತಗೊಂಡಿರ್ತೀವಲ್ಲ, ಸಪೋಸ್ ಆ ಲೋನ್ ತಗೊಂಡಾದ್ಮೇಲೆ ಬ್ಯಾಲೆನ್ಸ್ ಕಡಿಮೆ ಹಾಕೋತಾ ಹೋಗುತ್ತೆ. ಇಲ್ಲ ಅಂತಂದ್ರೆ ಒಬ್ಬೊಬ್ರು ಇಲ್ಲಿ ಲೋನ್ ತಗೊಂಡಿರ್ತಾರೆ ಆಮೇಲೆ ರೀಪೇಮೆಂಟ್ ಮಾಡ್ಕೋತಾ ಹೋಗ್ತಾರೆ. ಆ ಟೈಮಲ್ಲಿ 2013 ಒಳಗಡೆ ಅವ್ರು ಲೋನ್ ತಗೊಂಡಿದ್ದ ಅಮೌಂಟ್ ಕಡಿಮೆ, ಇದು ಕಡಿಮೆ ಇತ್ತು ಅಂದ್ರೆ ಇದು 50%, ಇದು ಕಡಿಮೆ ಇತ್ತು ಅಂದ್ರೆ ಇದ್ರದ್ದು 50%. ಯಾವ್ದು ಕಡಿಮೆ ಇರುತ್ತೆ ಅದ್ರ ಮೇಲ್ಗಡೆ 50% ಕೊಡ್ತಾರೆ. ಮೆಚುರಿಟಿ ಅಕೌಂಟ್ ವಿಲ್ ಬಿ ಮೆಚ್ಯೂರ್ಡ್ ಆಫ್ಟರ್ 50. ಹೇಳಿ. ಹೆಂಗಾದ್ರೂ ಕಟ್ಬೋದು ಮೇಡಮ್. ಇನ್ಸ್ಟಾಲ್ಮೆಂಟ್ ಆದ್ರೂ ಕಟ್ಬೋದು, ಲಂಸಮ್ ಆದ್ರೂ ಕಟ್ಬೋದು. Account will be maturity after 15 financial years excluding financial year of account opening. ಇದು ಕ್ಲಿಯರ್ ಆಗಿ ತಲೆಗಿಟ್ಕೊಂಡ್ಬಿಟ್ರಿ. ನಾವು RD ಆಯ್ತು ಅಂತಂದ್ರೆ ಏನ್ ಮಾಡ್ತೀವಿ, RD ಆಯ್ತು, ಸೀನಿಯರ್ ಸಿಟಿಸನ್ ಆಯ್ತು, TD ಆಯ್ತು, ಯಾವ್ದಾದ್ರು ಅಕೌಂಟ್ ಇತ್ತಂದ್ರೆ ಡೇಟ್ ಆಫ್ ಅಕೌಂಟ್ ಓಪನ್ ನ ನಾವು ಕನ್ಸಿಡರ್ ಮಾಡ್ತೀವಿ. ಡೇಟ್ ಆಫ್ ಅಕೌಂಟ್ ಓಪನ್ ಯಾವಾಗ ಆಗುತ್ತೆ ಅದನ್ನೇ ಡೇಟ್ ಆಫ್ ಮೆಚುರಿಟಿನ ಬರಿತೀವಿ. ಬಟ್ PPF ಆಯ್ತು, ಸುಕನ್ಯಾ ಸಮೃದ್ಧಿ ಆಯ್ತು, ಆ ತರ ಅಲ್ಲ. ಏನು ಅಂದ್ರೆ ಫೈನಾನ್ಷಿಯಲ್ ಇಯರ್ ಎಂಡ್ ಆಗಬೇಕು. ಪ್ರತಿಯೊಂದು ಅಕೌಂಟ್ ಕ್ಲೋಸ್ ಆಗೋದು ಯಾವಾಗ ಅಂತಂದ್ರೆ 31/3/2020. ಯಾವ್ದಾದ್ರು ಫೈನಾನ್ಷಿಯಲ್ ಇಯರ್ ಎಂಡ್ ಆಗುತ್ತಲ್ಲ ಅದಾಗಿ ನೆಕ್ಸ್ಟ್ April 1st ಏನ್ ಬರುತ್ತಲ್ಲ ಅವಾಗ್ಲೇ ಅಕೌಂಟ್ ಕ್ಲೋಸ್ ಆಗೋದು. ಯಾರಾದ್ರೂ ನೀವು ಸಪೋಸ್, ಯಾಕಂದ್ರೆ PPF ತುಂಬಾ ಜನ ಈಗ
ತುಂಬಾ ಕೇಳ್ತಾ ಇದ್ದಾರೆ, PPF ಅಕೌಂಟ್ಸ್ ಟಾರ್ಗೆಟ್ ಎಲ್ಲ ಬರ್ತಾ ಇದೆ. ಬಟ್ ನೀವು 15 ವರ್ಷ ಅಂದ ತಕ್ಷಣನೇ 15 ವರ್ಷ ಅಂತ ಹೇಳ್ಬಿಡ್ತೀರಿ. 15 ವರ್ಷ ಅಂತಂದ್ರೆ ಡೇಟ್ ಆಫ್ ಅಕೌಂಟ್ ಓಪನ್ ಅಲ್ಲ, ಡೇಟ್ ಆಫ್ ಅಕೌಂಟ್ ಓಪನ್ ಆಗಿದ್ದು ಫೈನಾನ್ಷಿಯಲ್ ಇಯರ್ ಎಂಡ್ ಆಗುತ್ತಲ್ಲ ಅಲ್ಲಿಂದ 15 ವರ್ಷ. ಅದನ್ನ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಯಾವಾಗಲಿ ಡೇಟ್ ಆಫ್ ಮೆಚುರಿಟಿ 15 ಇಯರ್ಸ್ ಅಲ್ಲ, 15 ಫೈನಾನ್ಷಿಯಲ್ ಇಯರ್ಸ್ ಎಕ್ಸ್ಕ್ಲೂಡಿಂಗ್ ಫೈನಾನ್ಷಿಯಲ್ ಇಯರ್ ಆಫ್ ಅಕೌಂಟ್ ಓಪನಿಂಗ್. ಅಂದ್ರೆ 2024 ಅಲ್ಲಿ ನಾನು ಮಾಡಿದಂದ್ರೆ 24-25 ಇದಕ್ ಬರಲ್ಲ. ಅದಾಗಿ 15 ಇಯರ್ಸ್ ಅಂತಂದ್ರೆ 2030 ಒಳಗಡೆ ನಂದು. ಆಕ್ಚುಲಿ 15 ಇಯರ್ಸ್ ಅಂದ್ರೆ 2024 ಅಲ್ಲಿ ಅಕೌಂಟ್ ಓಪನ್ ಮಾಡಿದ್ರೆ ಯಾವಾಗ ಆಗುತ್ತೆ ಹೇಳ್ರಿ? 2029 ಆಗುತ್ತೆ. ಬಟ್ ನಮ್ಗೆ ಕ್ಲೋಸ್ ಆಗೋದು ಯಾವಾಗ? 2031 2030ಗೆ ನಮ್ದು ಇದು ಕ್ಲೋಸ್ ಆಗೋದು PPF ಅಕೌಂಟ್. ಸಪೋಸ್ ಈ ವರ್ಷದಲ್ಲಿ ನಾವು ಮಾಡಿದ್ರೆ ಆ ತರ. On maturity, depositor has the following options. Suppose maturity ಆದಾಗ ಅವರು ಈ ತರ ಬೇರೆ ಬೇರೆ ತರ ಇನ್ವೆಸ್ಟ್ ಮಾಡೋಕೆ ಆಪ್ಷನ್ ಇದೆ. Can take maturity payment by submitting account closure form along with passbook at concerned post office. ಅಂದ್ರೆ ಯಾವ ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ಸ್ಟ್ಯಾಂಡ್ ಆಗಿರುತ್ತೆ ಆ ಅಕೌಂಟ್ ಇದಾಗಿರ್ತಕ್ಕಂಥ ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ಕ್ಲೋಸರ್ ಫಾರ್ಮ್ ಅದರ ಜೊತೆಗೆ ಪಾಸ್ಬುಕ್ ಅನ್ನ ಕೊಡೋದ್ರ ಮೂಲಕ ಅದನ್ನ ಅಕೌಂಟ್ ಅನ್ನ ಕ್ಲೋಸ್ ಮಾಡಬಹುದು. Can retain maturity value in his or account further without deposit. The PPF interest rate will be applicable and payment can be taken any time or can take one withdrawal in each financial year. ಅಂದ್ರೆ ಸಪೋಸ್ ನನ್ಗೆ ಇನ್ನೂ ಬೇಕಾಗಿಲ್ಲ ದುಡ್ಡು, ಇನ್ನೂ ನನ್ನ ಮಗ ಚಿಕ್ಕವನಿದ್ದಾನೆ, 15 ವರ್ಷ ಆಯ್ತು, ಇನ್ನೊಂದು ವರ್ಷ ಆದ್ರೆ SLC ಮುಗಿಯುತ್ತೆ, SLC ಮುಗಿದ್ಮೇಲೆ ನನ್ನ ಮಗನ ಹೆಸರ ಮೇಲೆ ನಾನು ವಿಡ್ರಾಲ್ ತಗೋತೀನಿ ಅಂತಂದ್ರೆ ಆ ಟೈಮಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅವರಿಗೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಮೆಚುರಿಟಿ ಆದ್ಮೇಲೆ ಕೂಡ ಇಫ್ ಅವರು ಇಂಟ್ರೆಸ್ಟ್ ಇದ್ರು ಅಂತಂದ್ರೆ ಅದನ್ನ ಮುಂದೆ ಯಾವಾಗಾದ್ರೂ ಪೇಮೆಂಟ್ ತಗೋತೀನಿ ಅಂತಂದ್ರೆ ಅದನ್ನ ಕೂಡ ಮಾಡಬಹುದು. ಇಲ್ಲ ಅಂತಂದ್ರೆ ಪ್ರತಿ ವರ್ಷ ಒಂದೊಂದು ವಿಡ್ರಾಲ್ ಒಂದೊಂದು ಫೈನಾನ್ಷಿಯಲ್ ಇಯರ್ ಅಲ್ಲಿ ವಿಡ್ರಾಲ್ ತಗೋತಾನು ಹೋಗ್ಬೋದು. ಅದು ಅಲ್ಲದೆ ಕ್ಯಾನ್ ಎಕ್ಸ್ಟೆಂಡ್ ಹಿಸ್ ಆರ್ ಅಕೌಂಟ್ ಫಾರ್ ಫರ್ದರ್ ಬ್ಲಾಕ್ ಆಫ್ 5 years ಅಂಡ್ ಸೋ ಆನ್. ಅಂದ್ರೆ ಅವರು ಸಪೋಸ್ ನನ್ಗೆ ಇನ್ನೂ ಒಂದು 5 ವರ್ಷ ನನ್ಗೆ ಬೇಕು ಅಂತ ನಂಗಿತ್ತು ಅಂತಂದ್ರೆ ಅವರು ಅದನ್ನ ಎಕ್ಸ್ಟೆನ್ಷನ್ ಕೂಡ ಮಾಡಬಹುದು ಅಂಡ್ ಸೋ ಆನ್ ವಿದಿನ್ 1 year ಆಫ್ ಮೆಚುರಿಟಿ. ಸಪೋಸ್ ಆ ತರ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಕಂಡೀಷನ್ ಏನು ಅಂತಂದ್ರೆ 1 ವರ್ಷದೊಳಗೆ ಅದು ಮೆಚುರಿಟಿ ಆಗಿ 1 ವರ್ಷದೊಳಗೆ ಎಕ್ಸ್ಟೆನ್ಷನ್ ಫಾರ್ಮ್ ನ ಕೊಟ್ಟು ಅವರು ನೆಕ್ಸ್ಟ್ ಒಂದು 5 years ಗೋಸ್ಕರ ಅದನ್ನ ಎಕ್ಸ್ಟೆನ್ಷನ್ ಮಾಡಬಹುದು. ಈಗ 15 ವರ್ಷ ಆಗಿರುತ್ತೆ, ನೆಕ್ಸ್ಟ್ ಇನ್ನೊಂದು 5 ವರ್ಷ ನಾನು ಕಟ್ತೀನಿ ಅಂತಂದು ಅದನ್ನ ಕಂಟಿನ್ಯೂ ಮಾಡಬಹುದು. ಮತ್ತೆ ಇನ್ನೂ ಒಂದು ಕಂಡೀಷನ್ ಏನ್ ಕೊಟ್ಟಿದ್ದಾರೆ, ಡಿಸ್ಕಂಟಿನ್ಯೂಡ್ ಅಕೌಂಟ್ ಕೆನಾಟ್ ಬಿ ಎಕ್ಸ್ಟೆಂಡೆಡ್. ಸಪೋಸ್ ನಮ್ದು ಆ ಫೈನಾನ್ಷಿಯಲ್ ಇಯರ್ ವರೆಗೂ ಡಿಸ್ಕಂಟಿನ್ಯೂ ಆಗಿತ್ತು ಅಂತಂದ್ರೆ ಅದನ್ನ ಎಕ್ಸ್ಟೆನ್ಷನ್ ಮಾಡಕ್ಕೆ ಬರಲ್ಲ. ಇನ್ ಎಕ್ಸ್ಟೆಂಡೆಡ್ ಅಕೌಂಟ್ ವಿತ್ ಡೆಪಾಸಿಟ್ಸ್ ಒನ್ ವಿಡ್ರಾಲ್ ಕ್ಯಾನ್ ಟೇಕ್ ಇನ್ ಈಚ್ ಫೈನಾನ್ಷಿಯಲ್ ಇಯರ್ ಸಬ್ಜೆಕ್ಟ್ ಟು ಮ್ಯಾಕ್ಸಿಮಮ್ 60%. ಬಿಫೋರ್ 15 years ಇತ್ತು ಅಂತಂದ್ರೆ ಎಷ್ಟಿತ್ತು? 60% ಇತ್ತು. ಅದೇ ಆಫ್ಟರ್ 15 years ಆಯ್ತು ಅಂದ್ರೆ ಒಂದೊಂದು ವಿಡ್ರಾಲ್ ನ ತಗೋತಾ ಹೋಗ್ಬೋದು. ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು ಅಂತಂದ್ರೆ 60%. ಇಲ್ಲಿ ಚೇಂಜ್ ಆಗಿದೆ. 60% ಯಾವಾಗಿದು? ಆಫ್ಟರ್ ಎಕ್ಸ್ಟೆನ್ಷನ್. ಇದು ಎಕ್ಸ್ಟೆಂಡೆಡ್ ಅಕೌಂಟ್ ಇದ್ದಾಗ ಮಾತ್ರ 1 year ಕ್ಯಾನ್ ಬಿ ಒನ್ ವಿಡ್ರಾಲ್ ಕ್ಯಾನ್ ಬಿ ಟೇಕನ್ ಇನ್ ಈಚ್ ಫೈನಾನ್ಷಿಯಲ್ ಇಯರ್. ಪ್ರತಿ ಒಂದು ವರ್ಷ ಫೈನಾನ್ಷಿಯಲ್ ಇಯರ್ ಅಲ್ಲಿ ನಾವು PPF ಅಕೌಂಟ್ ಇಂದ ದುಡ್ಡನ್ನು ತೆಕ್ಕೋತಾ ಹೋಗ್ಬೋದು. 60% ಆಫ್ ದ ಬ್ಯಾಲೆನ್ಸ್ ಕ್ರೆಡಿಟ್ ಎಟ್ ದ ಟೈಮ್ ಆಫ್ ಮೆಚುರಿಟಿ ಇನ್ ದ ಬ್ಲಾಕ್ ಆಫ್ 5 years. ಅಂದ್ರೆ 60% ಯಾವಾಗ ಅಂತಂದ್ರೆ ಎಷ್ಟು ಇರಬೇಕು? 60% ಮೆಚುರಿಟಿ ಆಗಿರುತ್ತಲ್ಲ, ಮೆಚುರಿಟಿ ಆಗಿ ಅದು ಏನ್ ಅಮೌಂಟ್ ಇರುತ್ತೆ ಅದ್ರೊಳಗಡೆ 60% ತರ ನಾವು ತಕ್ಕೋತಾ ಹೋಗ್ಬೋದು ದುಡ್ಡನ್ನ. ಪ್ರೀಮೇಚರ್ ಕ್ಲೋಸರ್ ಅಂದ್ರೆ ನಮ್ಗೆ ಏನೋ ಒಂದು ಸಮಸ್ಯೆ ಬಂತು, ಅದನ್ನ ಮುಚ್ಚಬೇಕು, ಅಕೌಂಟ್ ತೆಗಿಬೇಕು ಅಂತಂದು ಒಂದು ಪ್ರಾಬ್ಲಮ್ ಬಂತು ಅಂತಂದ್ರೆ ಆ ಟೈಮಲ್ಲಿ ಅಕೌಂಟ್ ನ ಕ್ಲೋಸ್ ಮಾಡ್ಬೇಕಂದ್ರೆ ಅದಕ್ಕೆ ಏನೇನ್ ಕಂಡೀಷನ್ ಇದೆ ಅಂತಂದ್ರೆ ಪ್ರೀಮೇಚರ್ closure shall be allowed after 5 years from the end of the year in which the account was opened, subject to the following conditions. In case of life threatening disease of account holder, spouse or dependent children. ಅಂದ್ರೆ ಈಗ ಸಪೋಸ್ ಅಕೌಂಟ್ ನ ನನ್ಗೆ ಏನೋ ಒಂದು ಸಮಸ್ಯೆ ಬಂತು, ನಾನು ಕ್ಲೋಸ್ ಮಾಡಬೇಕು ಅಂತಂದ್ರೆ ಅದು 5 years ಕ್ಲೋಸ್ ಆಗಿರ್ಬೇಕು. ಎಂಡ್ ಆಫ್ ದ ಇಯರ್ ಫೈನಾನ್ಷಿಯಲ್ ಇಯರ್ ಕ್ಲೋಸ್ ಆಗಿ 5 years ಆಗ್ಬೇಕು. ಆ 5 years ಆದ್ಮೇಲೆ ಅದು ಎಂತ ಕಂಡೀಷನ್ ಅಲ್ಲಿ ಕ್ಲೋಸ್ ಮಾಡಕ್ಕೆ ನಾನು ಹೋಗ್ತೀನಿ, ನಾನು ಕ್ಲೋಸ್ ಮಾಡ್ತೀನಿ ಅಂತಂದ್ರೆ ಈಗ RD ಕ್ಲೋಸ್ ಮಾಡ್ತೀವಿ, TD ಕ್ಲೋಸ್ ಮಾಡ್ತೀವಿ, ಅದಕ್ಕೆ ಯಾವುದೇ ತರದ ಸಮಸ್ಯೆ ಇಲ್ಲ PMC ಮಾಡ್ಕೊಳಕ್ಕೆ. ಬಟ್
PPF ಅನ್ನ ನಾವು ಕ್ಲೋಸ್ ಮಾಡಬೇಕು ಅಂದ್ರೆ ಕಂಪಲ್ಸರಿ ಯಾವ್ದಾದ್ರು ಲೈಫ್ ಥ್ರೆಟನಿಂಗ್ ಡಿಸೀಸಸ್ ಲೈಕ್ ಕ್ಯಾನ್ಸರು ಅಂತದ್ದು ಯಾವ್ದಾದ್ರು ಲೈಫ್ ಥ್ರೆಟನಿಂಗ್ ಡಿಸೀಸಸ್ ಇರಬೇಕು, ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಕೊಡಬೇಕು. ಯಾರಿಗೆ ಅಕೌಂಟ್ ಹೋಲ್ಡರು, ಇಲ್ಲಾಂದ್ರೆ ಸ್ಪೌಸ್, ಅವರ ಅಕೌಂಟ್ ಹೋಲ್ಡರ್ ಸ್ಪೌಸ್, ಇಲ್ಲಾಂದ್ರೆ ಅವರ ಡಿಪೆಂಡೆಂಟ್ ಚಿಲ್ಡ್ರನ್, ಯಾರಿಗಾದ್ರೂ ಆ ತರ ಲೈಫ್ ಥ್ರೆಟನಿಂಗ್ ಡಿಸೀಸಸ್ ಇದ್ರೆ ಅದರದ್ದು ಸೂಟೇಬಲ್ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಿ ಅದನ್ನ ಪ್ರೀಮಿಯಸ್ ಅಲ್ಲಿ ಕ್ಲೋಸ್ ಮಾಡಬಹುದು. ಇನ್ ಕೇಸ್ ಆಫ್ ಹೈಯರ್ ಎಜುಕೇಶನ್ ಆಫ್ ಓಲ್ಡರ್ ಆರ್ ಡಿಪೆಂಡೆಂಟ್ ಚಿಲ್ಡ್ರನ್, ಆಕ್ಚುಲಿ ಇದು ಏನಾದ್ರೂ ನಾವು ಕ್ಲೋಸ್ ಮಾಡಬೇಕು ಅಂತಂದ್ರೆ ನಮ್ಮ ಅಕೌಂಟ್ ಹೋಲ್ಡರ್ ನ ಡಿಪೆಂಡೆಂಟ್ ಚಿಲ್ಡ್ರನ್ ಏನಿರ್ತಾರೆ ಆ ಡಿಪೆಂಡೆಂಟ್ ಚಿಲ್ಡ್ರನ್ ಆಗ್ಲಿ ಅವ್ರದೇ ಹೈಯರ್ ಎಜುಕೇಶನ್, ಈಗ ಸಪೋಸ್ ಮಕ್ಕಳ ಹೆಸರು ಮೇಲ್ಗಡೆ ನಾವು ಅಕೌಂಟ್ ಮಾಡಿರ್ತೀವಿ ಅನ್ಕೊಂಡ್ರೆ ಅವ್ರದೇ ಹೈಯರ್ ಎಜುಕೇಶನ್ ಬೇಕಾಗಿತ್ತು ಅಂದ್ರೆ ಅವ್ರ ಹೈಯರ್ ಎಜುಕೇಶನ್ಗೋಸ್ಕರ ಅದನ್ನ ನಾವು ಕ್ಲೋಸ್ ಮಾಡಬಹುದು. ಅದಕ್ಕೂ ಕೂಡ ಅದಕ್ಕೆ ಸೂಟೇಬಲ್ ರಿಲೇಬಲ್ ಡಾಕ್ಯುಮೆಂಟ್ಸ್ ಏನ್ ಬೇಕಾಗುತ್ತೆ ಆ ಡಾಕ್ಯುಮೆಂಟ್ಸ್ ನ ಕೊಡಬೇಕಾಗತ್ತೆ. ಇನ್ ಕೇಸ್ ಆಫ್ ಚೇಂಜ್ ಆಫ್ ರೆಸಿಡೆಂಟ್ ಸ್ಟೇಟಸ್ ಆಫ್ ಅನ್ ಅಕೌಂಟ್ ಹೋಲ್ಡರ್, ಅಂದ್ರೆ ನಾನೀಗ ಅಕೌಂಟ್ ನಲ್ಲಿ ಅಕೌಂಟ್ ಮಾಡ್ಬೇಕಾದ್ರೆ ಇಂಡಿಯಾದಲ್ಲಿ ಇರ್ತೀನಿ, ಇಂಡಿಯಾ ಬಿಟ್ಟು ನಾನು ಬೇರೆ ಕಡೆ ಫಾರಿನ್ ಹೋಗಿ ಸೆಟ್ಲ್ ಆಗ್ಬಿಡ್ತೀನಿ. ಆ ತರ ಸೆಟ್ಲ್ ಆಗಿರೋ ಟೈಮಲ್ಲಿ ಇದ್ರದ್ದು PPF ಅಕೌಂಟ್ ಕಂಡೀಷನ್ ಏನಿದೆ, ಎನಿ ರೆಸಿಡೆಂಟ್ ಆಫ್ ಇಂಡಿಯಾ, ಅಡಲ್ಟ್ ರೆಸಿಡೆಂಟ್ ಆಫ್ ಇಂಡಿಯಾ ಅಷ್ಟೇ ಅಕೌಂಟ್ ಓಪನ್ ಮಾಡಕ್ಕೆ ಅವಕಾಶ ಇದೆ. ಇಲ್ಲ ಅಂತಂದ್ರೆ ಮೈನರ್ ಅದು ರೆಸಿಡೆಂಟ್ ಆಫ್ ಇಂಡಿಯಾನೇ ಇರಬೇಕು. ಸೊ ನಾನು ಹೋಗಿ ಫಾರಿನ್ ಅಲ್ಲಿ ಸೆಟ್ಲ್ ಆಗಿಬಿಡ್ತೀನಿ, ನಾನ್ ರೆಸಿಡೆಂಟ್ ಆಫ್ ಇಂಡಿಯಾ ಆಗಿಬಿಡ್ತೀನಿ. ಅವಾಗ ಆ ಟೈಮಲ್ಲಿ ನಂದ ಅಕೌಂಟ್ ಅನ್ನ ನಾನು ಕ್ಲೋಸ್ ಮಾಡಬಹುದು. ಅದಕ್ಕೇನು ನಾವು ಸೂಟೇಬಲ್ ಡಾಕ್ಯುಮೆಂಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡಬೇಕು. ಆಮೇಲೆ PMC ಮಾಡಬೇಕಾದ್ರೆ ಅದಕ್ಕೆ ಏನೇನ್ ಕ್ಲೋಸರ್ಗೆ ಏನೇನ್ ಸಮಸ್ಯೆ ಬರುತ್ತೆ ಅಥವಾ ಏನೇನ್ ನಾವು ಡಿಡಕ್ಷನ್ ಮಾಡ್ತೀವಿ ಅಂತಂದ್ರೆ, ಎಟ್ ದ ಟೈಮ್ ಆಫ್ ಪ್ರಿಮೇಚರ್ ಕ್ಲೋಸರ್ 1% ಇಂಟ್ರೆಸ್ಟ್ ಶೆಲ್ ಬಿ ಡಿಡಕ್ಟೆಡ್ ಫ್ರಮ್ ದ ಡೇಟ್ ಆಫ್ ಅಕೌಂಟ್ ಓಪನಿಂಗ್ ಆರ್ ಡೇಟ್ ಆಫ್ ಎಕ್ಸ್ಟೆನ್ಷನ್ ಆಸ್ ದ ಕೇಸ್ ಮೇ ಬಿ. ಅಂದ್ರೆ ಈಗ ಸಪೋಸ್ ನಮ್ದು ರೇಟ್ ಆಫ್ ಇಂಟ್ರೆಸ್ಟ್ 7.1% ಇದೆ ಅಲ್ಲ, ಆ 7.1% ಅಲ್ಲಿ 1% ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಕಟ್ ಮಾಡ್ತೀವಿ. ಅಂದ್ರೆ 6.1% ರೇಟ್ ಆಫ್ ಇಂಟ್ರೆಸ್ಟ್ ಮಾಡ್ಕೊಂಡು ಆಯಾ ವರ್ಷದಲ್ಲಿ ಯಾವ ಫೈನಾನ್ಷಿಯಲ್ ಇಯರ್ ದಲ್ಲಿ ಏನೇನ್ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ ಅದರೊಳಗಡೆ 1% ನ ಡಿಡಕ್ಟ್ ಮಾಡ್ತೀವಿ. ಅದು ಯಾವಾಗ ಅಕೌಂಟ್ ಓಪನಿಂಗ್ ಡೇಟ್ ಇಂದ ಹಿಡಿದು ಎಕ್ಸ್ಟೆನ್ಷನ್ ಫ್ರಮ್ ದ ಡೇಟ್ ಆಫ್ ಅಕೌಂಟ್ ಓಪನಿಂಗ್, ಇಲ್ಲಾಂದ್ರೆ ಡೇಟ್ ಆಫ್ ಎಕ್ಸ್ಟೆನ್ಷನ್. ಈಗ 15 ಇಯರ್ಸ್ ಆಗಿತ್ತು ಅಂತಂದ್ರೆ 15 ಇಯರ್ಸ್ ಇಂದ ಇದ್ದದಕ್ಕೆ 1% ಡಿಡಕ್ಷನ್ ಮಾಡಲ್ಲ, ಅದನ್ನ 7 ಯಾಕಂದ್ರೆ ಅವ್ರದ್ದು PMC ಕಂಪ್ಲೀಟ್ ಆಗಿ ಒಂದು ಬ್ಲಾಕ್ ಕಂಪ್ಲೀಟ್ ಕ್ಲೋಸ್ ಆಗಿರುತ್ತೆ. ಅದಾದ ನಂತರ ಸಪೋಸ್ ಎಕ್ಸ್ಟೆನ್ಷನ್ ಮಾಡಿದ್ರು 5 ಇಯರ್ಸ್ಗೆ, ಬಟ್ ಏನೋ ನನ್ಗೆ ಅಚಾನಕ್ ಆಗಿ ಬೇಕಾಗಿತ್ತು ನನ್ಗೆ ಕ್ಲೋಸ್ ಮಾಡ್ರಿ ಅಂತಂದು ಹೇಳಿದ್ರು ಅಂತಂದ್ರೆ ಅಂತ ಟೈಮಲ್ಲಿ ನಾವು ಆ ಎಕ್ಸ್ಟೆನ್ಷನ್ ಮಾಡಿದಾಗಿಂದ ಮುಂದೆ ಎಷ್ಟು ವರ್ಷ ಆಗಿರುತ್ತೆ, ಎಷ್ಟು ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತಲ್ಲ ಆ ಇಂಟ್ರೆಸ್ಟ್ ಒಳಗೆ 1% ಮಾಡ್ತೀವಿ. ಇಲ್ಲ ಇದು 5 ಇಯರ್ಸ್ ಆದ್ಮೇಲೆ ಮಾಡಿದ್ರು ಅಂತಂದ್ರೆ ಫಸ್ಟ್ ಅಕೌಂಟ್ ವಿತೌಟ್ ಎಕ್ಸ್ಟೆನ್ಷನ್ ಇತ್ತು ಅಂತಂದ್ರೆ ಅಕೌಂಟ್ ಓಪನ್ ಡೇಟ್ ಏನಿರುತ್ತೆ ಅಲ್ಲಿಂದ 1% ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ನಾವು ಕಡಿಮೆ ಮಾಡ್ಕೊಂತ ಬರ್ತೀವಿ. ಅಕೌಂಟ್ ಕ್ಯಾನ್ ಬಿ ಕ್ಲೋಸ್ಡ್ ಆನ್ ಅಬೋವ್ ಕಂಡೀಷನ್ಸ್ ಬೈ ಸಬ್ಮಿಟಿಂಗ್ ಅ ಪ್ರಿಸ್ಕ್ರೈಬ್ಡ್ ಫಾರ್ಮ್ ಅಲಾಂಗ್ ವಿತ್ ಪಾಸ್ಬುಕ್ ಎಟ್ ಕನ್ಸರ್ನ್ ಪೋಸ್ಟ್ ಆಫೀಸ್. ಅಂದ್ರೆ ನಾವು ಈ ಅಕೌಂಟ್ ಅನ್ನ ಮೇಲೆ ಹೇಳಿದಂತ ಕಂಡೀಷನ್ಗಳಿಗೆ ಸ್ಯಾಟಿಸ್ಫೈ ಆಗಿ ಮತ್ತೆ ಯಾವುದು ಕ್ಲೋಸರ್ಗೆ ಏನ್ ಫಾರ್ಮ್ ಇದೆ ಆ ಫಾರ್ಮು ಮತ್ತೆ ಪಾಸ್ಬುಕ್ ಅನ್ನ ಕೊಡುವ ಮೂಲಕ ಮಾತ್ರ ಅಕೌಂಟ್ ಕ್ಲೋಸ್ ಮಾಡಕ್ಕೆ ಅವಕಾಶ ಇದೆ. ಸಪೋಸ್ ಅಕೌಂಟ್ ಹೋಲ್ಡರ್ ಡೆತ್ ಆಯ್ತು ಅಂತಂದ್ರೆ, ಇನ್ ಕೇಸ್ ಡೆತ್ ಆಫ್ ಅಕೌಂಟ್ ಹೋಲ್ಡರ್ ದ ಅಕೌಂಟ್ ಶೆಲ್ ಬಿ ಕ್ಲೋಸ್ಡ್ ಅಂಡ್ ನಾಮಿನಿ ಆರ್ ಲೀಗಲ್ ಇಯರ್ ಶೆಲ್ ನಾಟ್ ಬಿ ಅಲೋಡ್ ಟು ಕಂಟಿನ್ಯೂ ಡೆಪಾಸಿಟ್ಸ್ ಇನ್ ದ ಅಕೌಂಟ್. ಅಂದ್ರೆ ಈಗ ನಾವೇನಾದ್ರೂ ಅಕೌಂಟ್ ಕ್ಲೋಸ್ ಆಯ್ತು ಅಂತಂದ್ರೆ, ಈಗ ಸಪೋಸ್ ಅಕೌಂಟ್ ಹೋಲ್ಡರ್ ಡೆತ್ ಆಗ್ಬಿಟ್ರು ಅಂತಂದ್ರೆ ಆ ಡೆತ್ ಆಗಿರೋಂಥವ್ರದ್ದು ನಾಮಿನಿ ಅಥವಾ ಲೀಗಲ್ ಇಯರ್ಸ್ ಏನಿರ್ತಾರೆ ಅದು ಕ್ಲೈಮಿಗೆ ಬರ್ತಾರೆ. ಕ್ಲೈಮಿಗೆ ಬಂದಾಗ ಅದ್ ಏನ್ ಮಾಡ್ತೀವಿ ಅಲ್ಲಿಗೆ ಕ್ಲೋಸ್ ಮಾಡ್ಬೇಕು. ಅದನ್ನ ಮತ್ತೆ ನಾನು ಇಲ್ಲ ಸರ್ ನಮ್ಮ ತಂದೆದು ನಾನು ಮಾಡ್ತೀನಿ, ಇಲ್ಲ ನನ್ನ ಗಂಡಂದು ನಾನು ಮಾಡ್ತೀನಿ ಅಂತಂದು ಹೇಳಿದ್ರೆ ಬರಂಗಿಲ್ಲ. ನೀವು ಬೇಕಿದ್ರೆ ಬೇರೆ ಅಕೌಂಟ್ ಮಾಡ್ಬೋದು, ಈ ಅಕೌಂಟ್ ಅನ್ನ ಕ್ಲೋಸ್ ಮಾಡಬೇಕು ಅಷ್ಟೇ ಅಂತಂದು ಹೇಳ್ತೀವಿ. ಓಕೆ. At the time of closure due to death, PPF rate of interest shall be paid till the end of the preceding month in which account is closed. ಅಂದ್ರೆ ಎಲ್ಲಿವರೆಗೂ ನಾವು ಅಕೌಂಟ್ ನ ಕ್ಲೋಸ್ ಪ್ರಿಸೀಡಿಂಗ್ ಮಂತ್ ಯಾವ ಮಂತ್ ವರೆಗೂ ನಾವು ಕ್ಲೋಸ್ ಮಾಡ್ತೀವಿ ಅಕೌಂಟ್ ಅನ್ನ ಅಲ್ಲಿವರೆಗೂ PPF ರೇಟ್ ಆಫ್ ಇಂಟ್ರೆಸ್ಟ್ ಏನಿರುತ್ತೆ ಅದನ್ನೇ ಪೇಡ್ ಮಾಡ್ತೀವಿ. ಅದು ಯಾವ ಕೇಸಲ್ಲಿ, ಓನ್ಲಿ ಇನ್ ದ ಕೇಸ್ ಆಫ್ ಡೆತ್. ಸಪೋಸ್ ನಾವು ಬೇರೆ ಲೈಫ್ ಥ್ರೆಟನಿಂಗ್ ಡಿಸೀಸಸ್ ಇಲ್ಲ ಅಂತಂದ್ರೆ ಎಜುಕೇಶನ್ ಪರ್ಪಸ್ ಯಾವ್ದಕ್ಕಾದ್ರೂ ಮಾಡ್ತಾ ಇದೀವಿ ಅಂತಂದ್ರೆ ಇಂಟ್ರೆಸ್ಟ್ PPF ಇಂಟ್ರೆಸ್ಟ್ ಏನಿರುತ್ತೆ ಅದರೊಳಗಡೆ 1% ನ ಡಿಡಕ್ಷನ್ ಮಾಡಿ ಕೊಡ್ತೀವಿ. ಓಕೆ. PPF ಸಂಬಂಧಪಟ್ಟಂಗೆ ಏನಾದರೂ ಡೌಟ್ಸ್?
ಓಕೆ, ಆಲ್ ಕ್ಲಿಯರ್ ಇತ್ತು ಅಂತಂದ್ರೆ ನಾನು ಮತ್ತೆ ಮುಂದೆ ನೆಕ್ಸ್ಟ್ ಅಕೌಂಟ್ ಇದಕ್ಕೆ ಹೇಳ್ತೀನಿ. ಈಗೆಲ್ಲ ಸುಕ್ಕನ PPF ಅಕೌಂಟ್ಗೋಸ್ಕರ ಸಿಕ್ಕಾಪಟ್ಟೆ ಕ್ಯಾಂಪೇನ್ ಮಾಡಿ ನೀವೇ ಎಲ್ಲಕ್ಕಿಂತ ಪರ್ಫೆಕ್ಟ್ ಆಗಿಬಿಟ್ಟಿರ್ತೀರಾ. ಸೊ ಅದಕ್ಕೆ ಡೌಟ್ಸ್ ಬರ್ಲಿಕ್ಕಿಲ್ಲ ಅನ್ಕೊಂತೀನಿ. ಅದಾಗಿ ಮತ್ತೆ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಓಕೆ, ನೆಕ್ಸ್ಟ್ ಬಂದು ಸುಕನ್ಯಾ ಸಮೃದ್ಧಿ ಅಕೌಂಟ್ SSA. ಇದ್ರದ್ದು ಟ್ಯಾಗ್ ಲೈನ್ ಏನು? ಬೇಟಿ ಬಚಾವೋ ಬೇಟಿ ಪಡಾವೋ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ಇದ್ರದ್ದು ಸುಕನ್ಯಾ ಸಮೃದ್ಧಿದು? 8.2% per annum. 8.2% per annum with effect from 1/1/2024. ಓಕೆ, ಆಮೇಲೆ ಮಿನಿಮಮ್ ಎಷ್ಟಿದೆ ಅಮೌಂಟು? 250 ರೂಪೀಸ್. ಮೊದಲಿಗೆ ಎಷ್ಟಿತ್ತು? ಸುಕನ್ಯಾ ಸಮೃದ್ಧಿ ಅಕೌಂಟ್ ಓಪನ್ ಆಗಿರೋ ಟೈಮಲ್ಲಿ ಮೊದಲಿಗೆ ಎಷ್ಟಿತ್ತು? 1000 ರೂಪೀಸ್ ಇತ್ತು, 1000 ರೂಪೀಸ್ ಇತ್ತು. ಅದನ್ನ ಚೇಂಜ್ ಮಾಡಿ ಈಗ 250ಗೆ ತಂದಿದ್ದಾರೆ. ಅಂಡ್ ಮ್ಯಾಕ್ಸಿಮಮ್ 1.5 lakh in a financial year. Subsequent deposit in multiples of 50. Deposits can be made in lump sum. No limit on number of deposits either in a month or in a financial year. ಅಂದ್ರೆ ನಂಬರ್ ಆಫ್ ಡೆಪಾಸಿಟ್ಸ್ ಎಷ್ಟು ಸಲ ಆದ್ರೂ ಮಾಡ್ಬೋದು. ನೀವು ದಿನ ಆದ್ರೂ ಕಟ್ಕೋತೋಗ್ರಿ, ತಿಂಗಳಾದ್ರೂ ಕಟ್ಕೋತೋಗ್ರಿ, ಅಥವಾ ವರ್ಷಕ್ಕೊಮ್ಮೆ ಆದ್ರೆ ಕಟ್ರಿ, 6 ತಿಂಗಳಿಗೊಮ್ಮೆ ಆದ್ರೆ ಕಟ್ರಿ, 3 ತಿಂಗಳಿಗೊಮ್ಮೆ ಆದ್ರೂ ಕಟ್ರಿ. ಅದಕ್ಕೆ ಯಾವುದೇ ತರಹದ ಲಿಮಿಟ್ಸ್ ಇಟ್ಟಿಲ್ಲ. ಲಿಮಿಟ್ಸ್ ಏನು ಇದೆ? ಮಿನಿಮಮ್ 250 ರೂಪೀಸ್ 1 ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗ್ಬೇಕು. ಮ್ಯಾಕ್ಸಿಮಮ್ 1.5 lakh. ಅಷ್ಟರೊಳಗಡೆ ನೀವು ಎಷ್ಟಾದ್ರೂ ಕಟ್ಬೋದು. ಸೊ ಸುಕನ್ಯಾ ಸಮೃದ್ಧಿ ಸಂಬಂಧಪಟ್ಟಂಗೆ ಎಲ್ಲರಿಗೂ ಆಲ್ಮೋಸ್ಟ್ ಇದ್ರ ಬಗ್ಗೆ ಅಂತೂ ತುಂಬಾನೇ ಮಾಹಿತಿ ಇರುತ್ತೆ. ಆದ್ರೂ ಕೂಡ ಏನಂದ್ರೆ ಸಿಲೆಬಸ್ಗೋಸ್ಕರ ಸ್ವಲ್ಪ ಏನಾದ್ರೂ ನಿಮ್ಗೆ ಕನ್ಫ್ಯೂಷನ್ಸ್ ಇದ್ರೆ ಕ್ಲಿಯರ್ ಆಗುತ್ತೆ. ಸಪೋಸ್ ಏನು ಇದ್ದಿಲ್ಲ ಅಂದ್ರೆ ಓಕೆ ಹೋಗ್ಬಿಡುತ್ತೆ. ಹೇಳ್ಕೊತಾ ಹೋಗ್ತೀನಿ ಅಷ್ಟೇ. ಮ್ಯಾಕ್ಸಿಮಮ್ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ ಇದು. ಯಾರು ಓಪನ್ ಮಾಡ್ಬೋದು? ಬೈ ದ ಗಾರ್ಡಿಯನ್ ಇನ್ ದ ನೇಮ್ ಆಫ್ ಗರ್ಲ್ ಚೈಲ್ಡ್ ಬಿಲೋ ದ ಏಜ್ ಆಫ್ 10 years. ಅಂದ್ರೆ ಇದು ಸಿಂಗಲ್ ಅಡಲ್ಟ್ ಇವರಿಗೆ ಯಾರಿಗೂ ಬರಂಗಿಲ್ಲ. ಇದು ಯಾರ ಹೆಸರಲ್ಲಿ ತೆಗಿಬಹುದು? ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಗರ್ಲ್ ಚೈಲ್ಡ್ ಮೇಲೆ ಗಾರ್ಡಿಯನ್ ಮಾತ್ರ ತೆಗೆಯೋದಕ್ಕೆ ಅವಕಾಶ ಇದೆ. ಅದು ಗರ್ಲ್ ಚೈಲ್ಡ್ಗೆ ಏಜ್ ಎಷ್ಟಿರಬೇಕು? ಬಿಲೋ ದ ಏಜ್ ಆಫ್ 10 years. Only one account can be opened in India, either in post office or in any bank in the name of girl child. ಅಂದ್ರೆ ಕೇವಲ ಒಂದು ಮಹಿಳೆ, ಒಂದು ಹೆಣ್ಮಗಳ ಹೆಸರ ಮೇಲೆ ಬ್ಯಾಂಕ್ ಆಗ್ಲಿ ಅಥವಾ ಪೋಸ್ಟ್ ಆಫೀಸ್ ಆಗ್ಲಿ ಎರಡರಲ್ಲಿ ಕೇವಲ ಯಾವ್ದಾದ್ರೂ ಒಂದರಲ್ಲಿ ಒಂದು ಅಕೌಂಟ್ ಮಾತ್ರ ತೆರೆಯೋಕೆ ಅವಕಾಶ ಇದೆ, ಎರಡರಲ್ಲೂ ತೆಗೆಯೋಕೆ ಅವಕಾಶ ಇಲ್ಲ. ದಿಸ್ ಅಕೌಂಟ್ ಕ್ಯಾನ್ ಬಿ ಓಪನ್ಡ್ ಫಾರ್ ಮ್ಯಾಕ್ಸಿಮಮ್ ಆಫ್ 2 girls in a family, provided in case of twins, triplets, girls birth more than 2 accounts can be opened. ಅಂದ್ರೆ ಈ ಅಕೌಂಟ್ ಓಪನ್ ಮಾಡೋಕೆ ಕಂಡೀಷನ್ ಏನಿದೆ ಅಂತಂದ್ರೆ ಮ್ಯಾಕ್ಸಿಮಮ್ 2 ಗರ್ಲ್ ಬೇಬೀಸ್ ಮೇಲೆ ಈ ಅಕೌಂಟ್ ನ ಓಪನ್ ಮಾಡೋಕೆ ಅವಕಾಶ ಇದೆ. ಸಪೋಸ್ ಗರ್ಲ್ ಇದು in case provide in case of twins, triplets, girls birth more than 2 accounts can be opened. ಆಮೇಲೆ ಸಪೋಸ್ ನಮ್ಗೆ ಟ್ವಿನ್ಸ್ ಮಕ್ಕಳಾದವು ಇಲ್ಲ ಟ್ರಿಪ್ಲೆಟ್ಸ್ ಮಕ್ಕಳಾದವು ಹೆಣ್ಮಕ್ಳಾದವು ಅಂತ ಟೈಮಲ್ಲಿ ನಾವು 2 ಮಕ್ಕಳಿಗೆ ಮಾತ್ರ ಮಾಡ್ಬೋದಾ ಅಂತಂದು ಕ್ವಶನ್ ರೈಸ್ ಆಯ್ತು. ಆ ಟೈಮಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಟ್ವಿನ್ಸ್ ಟ್ರಿಪ್ಲೆಟ್ಸ್ ಇದ್ರೆ ಮೋರ್ ದನ್ 2 ಅಕೌಂಟ್ಸ್ ಅನ್ನ ಓಪನ್ ಮಾಡೋಕೆ ಅವಕಾಶ ಇದೆ. ಇದಕ್ಕೆ ಕಂಡೀಷನ್ ನೋಡ್ರಿ. ಸಪೋಸ್ ಫಸ್ಟ್ ಡೆಲಿವರಿ ಒಳಗಡೆ ಟ್ವಿನ್ಸ್ ಆದ್ರೆ ನೆಕ್ಸ್ಟ್ ಡೆಲಿವರಿ ಸಿಂಗಲ್ ಆದ್ರೂ ಕೂಡ 2 ಅಕೌಂಟ್ ಓಪನ್ ಮಾಡಕ್ ಬರೋದು. ಇನ್ ಕೇಸ್ ಮೊದಲನೇ ಡೆಲಿವರಿ ಸಿಂಗಲ್ ಪಾಪು ಹೆಣ್ಣು ಹುಟ್ಟಿ ನೆಕ್ಸ್ಟ್ 2ನೇ ಡೆಲಿವರಿಲಿ ಟ್ವಿನ್ಸ್ ಅಥವಾ ಟ್ರಿಪ್ಲೆಟ್ಸ್, ಫಸ್ಟ್ ಡೆಲಿವರಿ ಟ್ರಿಪ್ಲೆಟ್ಸ್ ಹುಟ್ಟಿದ್ರೆ 3 ಜನಕ್ಕೆ ಮಾಡ್ಬೋದು. ಬಟ್ ಫಸ್ಟ್ ಡೆಲಿವರಿಲಿ ಟ್ವಿನ್ಸ್ ಹುಟ್ಟಿ 2ನೇ ಡೆಲಿವರಿ ಮತ್ತೆ ಒಂದು ಹೆಣ್ಮಗು ಆಯ್ತು ಅಂತಂದ್ರೆ ಫಸ್ಟ್ ಹುಟ್ಟಿರೋ ಟ್ವಿನ್ಸ್ ಮಕ್ಕಳಿಗೆ ಮಾತ್ರ ಅಕೌಂಟ್ ಮಾಡೋಕೆ ಅವಕಾಶ ಇದೆ. ಅದಾದ ನಂತರ 3ನೇ ಮಗುಗೆ ಆಲ್ರೆಡಿ 2 ಮಕ್ಕಳಿಗೆ ಅಕೌಂಟ್ ಮಾಡಿದ್ರೆ ಅಂದ್ರೆ 3ನೇ ಮಕ್ಕಳಿಗೆ ಅಕೌಂಟ್ ಮಾಡೋಕೆ ಅವಕಾಶ ಇಲ್ಲ. ಓಕೆ, ನೆಕ್ಸ್ಟ್
ಡೆಪಾಸಿಟ್ಸ್ ಅಕೌಂಟ್ ಕ್ಯಾನ್ ಬಿ ಓಪನ್ಡ್ ವಿತ್ ಮಿನಿಮಮ್ ಇನಿಷಿಯಲ್ ಡೆಪಾಸಿಟ್ ಆಫ್ ರುಪೀಸ್ 250. ಅಂದ್ರೆ 250 ರೂಪಾಯಿಂದ ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಮಿನಿಮಮ್ ಡೆಪಾಸಿಟ್ ಇನ್ ಎ ಫೈನಾನ್ಷಿಯಲ್ ಇಯರ್ ಈಸ್ rupees 250 and maximum deposit can be made up to rupees 1.5 lakh in multiples of rupees 50 in a financial year, lump sum or in multiple installments. ಅಂದ್ರೆ ಒಂದು ಫೈನಾನ್ಷಿಯಲ್ ಇಯರ್ ಅಲ್ಲಿ ಮಿನಿಮಮ್ ನಾವು ಅಕೌಂಟ್ ಮಾಡಕ್ಕೆ ಮಿನಿಮಮ್ ತಗೊಳ್ಳೋದು 250. ಆಮೇಲೆ ಒಂದು ಫೈನಾನ್ಷಿಯಲ್ ಇಯರ್ ಅಲ್ಲಿ ನಾವು ಒಂದು ಅಕೌಂಟ್ ಆಕ್ಟಿವ್ ಆಗಿರ್ಬೇಕು ಅಂತಂದ್ರೆ ಅವ್ರು ಕಟ್ಟಬೇಕಾಗಿರ್ತಕ್ಕಂಥ ಮಿನಿಮಮ್ ಅಮೌಂಟ್ 250, ಮ್ಯಾಕ್ಸಿಮಮ್ ಬಂದು 1.5 ಲ್ಯಾಕ್. ಅದು ಮಲ್ಟಿಪಲ್ಸ್ ಆಫ್ 50 ಒಳಗಡೆ ಎಷ್ಟಾದ್ರೂ ಕಟ್ಬೋದು. ಮಿನಿಮಮ್ 250 ಇಂದ ಮ್ಯಾಕ್ಸಿಮಮ್ 1.5 ಲ್ಯಾಕ್ ಒಳಗೆ ಎಷ್ಟಾದ್ರೂ ಕಟ್ಬೋದು. ಅದನ್ನ ಮತ್ತೆ ಎಷ್ಟಾದ್ರೂ ಇನ್ಸ್ಟಾಲ್ಮೆಂಟ್ ಮೇಲೆ ಕಟ್ಬೋದು. ಡೆಪಾಸಿಟ್ ಕ್ಯಾನ್ ಬಿ ಮೇಡ್ ಮ್ಯಾಕ್ಸಿಮಮ್ ಅಪ್ ಟು ಕಂಪ್ಲೀಷನ್ ಆಫ್ 15 ಇಯರ್ಸ್ ಫ್ರಮ್ ದ ಡೇಟ್ ಆಫ್ ಓಪನಿಂಗ್. ಅಂದ್ರೆ ಅಕೌಂಟ್ ಯಾವಾಗ ಓಪನ್ ಆಗುತ್ತಲ್ಲ, ಓಪನ್ ಆದಾಗಿಂದ 15 ವರ್ಷದವರೆಗೂ ನಾವು ಅದಕ್ಕೆ ದುಡ್ಡು ಕಟ್ಟೋಕೆ ಡೆಪಾಸಿಟ್ ಮಾಡೋಕೆ ಅವಕಾಶ ಇದೆ. 15 ವರ್ಷ ಆದ್ಮೇಲೆ ನಾವು ಡೆಪಾಸಿಟ್ ಮಾಡೋದಿರಂಗಿಲ್ಲ. ಇದು ಕಂಡೀಷನ್ ಮೊದಲು 14 ಇಯರ್ಸ್ ಇತ್ತು, ಆಮೇಲೆ ಚೇಂಜ್ ಆಗಿ 15 ಇಯರ್ಸ್ ಮಾಡಿದ್ದಾರೆ. ಸೊ ಅಕೌಂಟ್ ಓಪನ್ ಆದಾಗಿಂದ 15 ಇಯರ್ಸ್ ವರೆಗೂ ಡೇಟ್ ಆಫ್ ಅಕೌಂಟ್ ಓಪನ್ ಯಾವಾಗ ಆಗಿರುತ್ತೆ ಅಲ್ಲಿಂದ 15 ಇಯರ್ಸ್ ವರೆಗೂ ಮಾತ್ರ ನಾವು ಇದಕ್ಕೆ ಡೆಪಾಸಿಟ್ ಮಾಡೋಕೆ ಅವಕಾಶ ಇದೆ. ಅದಾದ ನಂತರ ನಮ್ಗೆ ಯಾವುದೇ ತರಹದ ಡೆಪಾಸಿಟ್ಸ್ ತಗೊಳಂಗಿಲ್ಲ. ಇಫ್ ಮಿನಿಮಮ್ ಡೆಪಾಸಿಟ್ rupees 250 is not deposited in a account in a financial year, the account shall be treated as defaulted account. ಅಂದ್ರೆ ಡಿಸ್ಕಂಟಿನ್ಯೂಡ್ ಅಕೌಂಟ್ ಅಂತ ಏನ್ ಕರಿತೀವಲ್ಲ ಅದು ಅಂತ ಕರಿತೀವಿ. ಇಫ್ 250 ರೂಪಾಯಿಗಿಂತ ಒಂದು ಫೈನಾನ್ಷಿಯಲ್ ಇಯರ್ ಅಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಆದಂತ 250 ರೂಪಾಯಿಯನ್ನು ನಾವು ಆ ಅಕೌಂಟ್ ಗೆ ಕಟ್ಟಿಲ್ಲ ಅಂತಂದ್ರೆ ಆ ಅಕೌಂಟ್ ಅನ್ನ ಡಿಫಾಲ್ಟೆಡ್ ಅಕೌಂಟ್ ಅಥವಾ ಡಿಸ್ಕಂಟಿನ್ಯೂಡ್ ಅಕೌಂಟ್ ಅಂತ ಕರಿತೀವಿ. Default account can be revived before completion of 15 years from the date of opening of account by paying minimum rupees 250 plus 50. ಅಂದ್ರೆ ಒಂದು ವರ್ಷದಲ್ಲಿ ಯಾವುದಾದ್ರೂ ಸಪೋಸ್ ಅಕೌಂಟು 250ಕ್ಕಿಂತ ಕಡಿಮೆ ಏನಾದರೂ ಕಟ್ತಾ ಇದ್ರು ಅದು ಡಿಸ್ಕಂಟಿನ್ಯೂ ಆಗಿತ್ತಂದ್ರೆ ಅದನ್ನ ರಿವೈವ್ ಮಾಡೋಕ್ಕೆ ಅವಕಾಶ ಎಷ್ಟು ಕೊಟ್ಟಿದ್ದಾರೆ, 15 ಇಯರ್ಸ್ ವರೆಗೂ ಕೊಟ್ಟಿದ್ದಾರೆ. ಅದೇ ಆರ್ ಡಿ ಸಂಬಂಧಪಟ್ಟಂಗೆ ಡಿಸ್ಕಂಟಿನ್ಯೂಡ್ ಅಕೌಂಟ್ ಇದ್ರೆ ರಿವೈವ್ ಮಾಡೋಕ್ಕೆ ಎಷ್ಟು ದಿನ ಬೇಕು? ಟೂ ಮಂತ್ಸ್ ಅಷ್ಟೇ ಕೊಟ್ಟಿರೋದು. 4 ತಿಂಗಳವರೆಗೂ ಕಟ್ಟಿಲ್ಲ. 4 ತಿಂಗಳ ಕಟ್ಟಿಲ್ಲ ಅಂದ್ರೆ ಡಿಸ್ಕಂಟಿನ್ಯೂಡ್. ಓನ್ಲಿ 2 ಮಂತ್ಸ್ ರಿವೈವಲ್ ಪೀರಿಯಡ್ ಇರೋದು. ಬಟ್ ಸುಕನ್ಯಾ ಸಮೃದ್ಧಿಗೆ ಸಂಬಂಧಪಟ್ಟಂಗೆ ಹೆಂಗಿದೆ ಅಂದ್ರೆ 15 ಇಯರ್ಸ್ ವರೆಗೂ ರಿವೈವಲ್ ಮಾಡ್ಕೊಳಕ್ಕೆ ಅವಕಾಶ ಇದೆ. ಅದು ಒಂದು ವರ್ಷಕ್ಕೆ 250 ಪ್ಲಸ್ 50 ರೂಪೀಸ್ ಫೈನ್ ತರ ಎಷ್ಟು ಡಿಫಾಲ್ಟೆಡ್ ಇಯರ್ಸ್ ಇರ್ತವೆ ಆ ಇಯರ್ಸ್ ಎಲ್ಲವಷ್ಟು ಕೂಡಿಸಿ ಒಂದೇ ಸಲ ಕಟ್ಟಬೇಕು. ಡೆಪಾಸಿಟ್ಸ್ ಕ್ವಾಲಿಫೈ ಫಾರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್. PPF ಯಾವ ತರ 80C ಆಕ್ಟ್ ಒಳಗಡೆ ಇನ್ಕಮ್ ಟ್ಯಾಕ್ಸ್ ಬರುತ್ತೋ TD 5 ಇಯರ್ದು ಕೂಡ ಯಾವ ತರ ಬರುತ್ತೋ ಅದೇ ತರನೇ ಸುಕನ್ಯಾ ಸಮೃದ್ಧಿ ಇಲ್ಲಿ ಇನ್ವೆಸ್ಟ್ ಮಾಡಿದಂತ ಅಮೌಂಟ್ ಕೂಡ 80C ಒಳಗಡೆ ಬರುತ್ತೆ. ಓಕೆ, ಡೆಪಾಸಿಟ್ ಮಾಡಿದ್ದ ಅಷ್ಟೇ ಬರುತ್ತಾ ಅಥವಾ ನಾವು ಇಂಟ್ರೆಸ್ಟ್ ಏನು ಅರ್ನ್ ಮಾಡಿರ್ತದಲ್ಲ ಅಕೌಂಟ್ಗೆ ಅದು ಕೂಡ 80C ಒಳಗಡೆ ನಾವು ಇನ್ಕಮ್ ಟ್ಯಾಕ್ಸ್ ಲಾಗು ಮಾಡಕ್ ಬರುತ್ತಾ? ರೈಟ್. ಬಟ್ ಇಂಟ್ರೆಸ್ಟ್ ಬಂದಿದ್ದು ಟ್ಯಾಕ್ಸ್ ಫ್ರೀ ಇರುತ್ತೆ, ಅದಕ್ಕೇನು ಟ್ಯಾಕ್ಸ್ ಹಾಕಲ್ಲ. ದ ಅಕೌಂಟ್ ವಿಲ್ ಬಿ ಅರ್ನ್ ಆನ್ ದ ಪ್ರಿಸ್ಕ್ರೈಬ್ಡ್ ರೇಟ್ ನೋಟಿಫೈಡ್ ಬೈ ಮಿನಿಸ್ಟರ್ ಆಫ್ ಫೈನಾನ್ಸ್ ಆನ್ ಕ್ವಾರ್ಟರ್ಲಿ ಬೇಸಿಸ್. ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಇರತಕ್ಕಂಥ ಸೇವಿಂಗ್ ಸ್ಕೀಮ್ಗಳಿಗೆ ಫೈನಾನ್ಷಿಯಲ್ ಮಿನಿಸ್ಟರ್ ಏನು ಅದನ್ನ ಡಿಸೈಡ್ ಮಾಡ್ತಾರೆ ಆ ಡಿಸೈಡ್ ಮಾಡಿರ್ತಕ್ಕಂಥ ರೇಟ್ ಆಫ್ ಇಂಟ್ರೆಸ್ಟ್ಗಳನ್ನೇ ಪೇಡ್ ಮಾಡ್ತಾರೆ. ಅದು ಯಾವ ಕ್ವಾರ್ಟರ್ಲಿ ಬೇಸಿಸ್ ಮೇಲೆ ನಾವು ಇಂಟ್ರೆಸ್ಟ್ ಅನ್ನ ಚೇಂಜಸ್ ಮಾಡ್ತಾ ಇರ್ತೀವಿ. ಆ ಚೇಂಜಸ್ ಆಧಾರದ ಮೇಲ್ಗಡೆ ನಾವು ಈ ಸುಕನ್ಯಾ ಸಮೃದ್ಧಿ ಅಕೌಂಟ್ ಕೂಡ ಇಂಟ್ರೆಸ್ಟ್ ಗೆ ಎಲಿಜಿಬಿಲಿಟಿ ಇರುತ್ತೆ. ದ ಇಂಟ್ರೆಸ್ಟ್ ಶಾಲ್ ಬಿ ಕ್ಯಾಲ್ಕುಲೇಟೆಡ್ ಫಾರ್ ದ ಕ್ಯಾಲೆಂಡರ್ ಮಂತ್ ಆನ್ ದ ಲೋಯೆಸ್ಟ್ ಬ್ಯಾಲೆನ್ಸ್ ಇನ್ ದ ಅಕೌಂಟ್ ಬಿಟ್ವೀನ್ ದ ಕ್ಲೋಸ್ ಆಫ್ 5th ಡೇ ಅಂಡ್ ದ ಎಂಡ್ ಆಫ್ ಮಂತ್. ಇದು ಕೂಡ PPF ಅಕೌಂಟ್ ನಂತೆ 5ನೇ ತಾರೀಕಿನಿಂದ 30 ಅಥವಾ 31 ತಿಂಗಳಿನ ಕೊನೆಯ ದಿನದ ಹೊರಗಡೆ ಯಾವುದು ಮಿನಿಮಮ್ ಬ್ಯಾಲೆನ್ಸ್ ಇರುತ್ತೆ ಆ ಮಿನಿಮಮ್ ಬ್ಯಾಲೆನ್ಸ್ ಗೆ ಇಂಟ್ರೆಸ್ಟ್ ಅರ್ನ್ ಮಾಡುತ್ತೆ. ಇಂಟ್ರೆಸ್ಟ್ ಶಾಲ್ ಬಿ ಕ್ರೆಡಿಟೆಡ್ ಟು ದ ಅಕೌಂಟ್ ಎಟ್ ದ ಎಂಡ್ ಆಫ್ ದ ಈಚ್ ಫೈನಾನ್ಷಿಯಲ್ ಇಯರ್. ಅದೇ ರೀತಿಯಾಗಿ ಈ ಇಂಟ್ರೆಸ್ಟ್ ಅನ್ನ ನಾವು ಅವರ ಅಕೌಂಟಿಗೆ ಕ್ರೆಡಿಟ್ ಮಾಡ್ಬಿಡ್ತೀವಿ. ಅದ್ರೊಳಗೆ ಏನು ಹಿಡನ್ ಇರಲ್ಲ, ಡೈರೆಕ್ಟ್ ಆಗಿ ನಾವು ಅಕೌಂಟ್ಗೆ ಕ್ರೆಡಿಟ್ ಮಾಡ್ಕೊತ ಹೋಗ್ತೀವಿ. ಯಾವಾಗ ಅಂತಂದ್ರೆ ಎವ್ರಿ ಫೈನಾನ್ಷಿಯಲ್ ಇಯರ್ ಎಂಡ್ ಆದ ತಕ್ಷಣನೇ ಅವರ ಅಕೌಂಟಿಗೆ ಅದನ್ನ ಕ್ರೆಡಿಟ್ ಮಾಡ್ಕೊತ ಹೋಗ್ತೀವಿ.
ಹೇಳಿ. ಕಾಂಟ್ರವರ್ಷನ್ ಆಫ್ ರೂಲ್ ಆಗುತ್ತೆ ಅವ್ರಿಗೆ ವಿತೌಟ್ ಇಂಟ್ರೆಸ್ಟ್. ಯಾವುದೇ ಆಗ್ಲಿ ನಮ್ಮ ಡಿಪಾರ್ಟ್ಮೆಂಟ್ ದಲ್ಲಿ ಕಾಂಟ್ರವರ್ಷನ್ ಆಫ್ ರೂಲ್ ಇತ್ತು ಅಂತಂದ್ರೆ ಅದನ್ನ ಏನ್ ಮಾಡ್ತೀವಿ, ವಿತೌಟ್ ಅವ್ರದ್ದೆಲ್ಲ ಇನ್ವೆಸ್ಟ್ಮೆಂಟ್ ನ ಅವ್ರಿಗೆ ರಿಫಂಡ್ ಮಾಡ್ತೀವಿ ವಿತೌಟ್ ಎನಿ ಇಂಟ್ರೆಸ್ಟ್. ಈವನ್ SP ಇಂಟ್ರೆಸ್ಟ್ ಕೂಡ ಕೊಡಲ್ಲ, 0 ಇಂಟ್ರೆಸ್ಟ್ ಮಾಡಿ ಅವ್ರಿಗೆ ವಾಪಸ್ ಕೊಡ್ತೀವಿ. ಅದೆಲ್ಲ ಯಾಕೆ, ಈಗ ನಿಮ್ಮ ಹತ್ರನೇ ಒಂದೊಂದು ಭಾಗ್ಯಲಕ್ಷ್ಮಿ ಅಕೌಂಟ್ ಆಗಿರ್ತವೆ, ಕೆಲವೊಂದ್ಸಲ ನಿಮ್ದು ಸುಕನ್ಯಾ ಸಮೃದ್ಧಿ ಅಕೌಂಟ್ ಕೂಡ ಆಗಿರುತ್ತೆ. ಅಂತ ಟೈಮಲ್ಲಿ ಏನ್ ಮಾಡ್ತೀರಿ, ವಿಚ್ ಅವರ್ ಫಸ್ಟ್ ಯಾವ್ದು ಅಕೌಂಟ್ ಓಪನ್ ಮಾಡಿರ್ತೀರಿ ಅದು ಉಳಿಯುತ್ತೆ, ಯಾವ್ದು ಲೇಟರ್ ನಲ್ಲಿ ಆಗಿರುತ್ತೆ ಅದ್ರದ್ದು ಇಂಟ್ರೆಸ್ಟ್ ಏನ್ ಸುಕನ್ಯಾ ಸಮೃದ್ಧಿದ ಅರ್ನ್ ಆಗಿರುತ್ತೆ ಆ ಇಂಟ್ರೆಸ್ಟ್ ಎಲ್ಲವಷ್ಟು ವಾಪಸ್ ಡಿಪಾರ್ಟ್ಮೆಂಟ್ ರಿಕವರಿ ಮಾಡಿಕೊಂಡು ಉಳಿಕಿದ ಅಮೌಂಟ್ ಏನಿರುತ್ತೆ ಆ ಅಮೌಂಟ್ ಮಾತ್ರ ಅವರಿಗೆ ಕಸ್ಟಮರಿಗೆ ಕೊಡ್ತೀವಿ, ಇಲ್ಲ ಸುಕನ್ಯಾ ಸಮೃದ್ಧಿ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತೀವಿ. ಸೇಮ್ ಅದೇ ತರನೇ. ಆ ತರ ಕಾಂಟ್ರವರ್ಷನ್ ಆಫ್ ರೂಲ್ ಅದು ಫಸ್ಟ್ ಗೆ ನೋಟಿಸ್ ಆದ್ರೆ ಚಲೋ ಆಯ್ತು. ಸಪೋಸ್ 15 ಇಯರ್ಸ್ ವರೆಗೂ ಗೊತ್ತಾಗ್ಲಿಲ್ಲ, 15 ಇಯರ್ಸ್ ಒಳಗೆ ನೋಟಿಸ್ ಆಯ್ತು ಅಂದ್ರೆ ಆ ಕಸ್ಟಮರಿಗೆ ಲಾಸ್ ಆಗುತ್ತೆ. ಅದು ಹೇಳ್ಬೇಕು. 15 ವರ್ಷ ಅವ್ನು ಇನ್ವೆಸ್ಟ್ ಮಾಡ್ತಾನೆ, ಏನು ಇಂಟ್ರೆಸ್ಟ್ ಇಲ್ಲ, ಅವ್ನು ದುಡ್ಡು ಇನ್ವೆಸ್ಟ್ ಮಾಡಿದಷ್ಟೇ ಅವನಿಗೆ ಬರುತ್ತೆ ಅಂದ್ರೆ ಅವ್ನು ಲಾಸ್ ಆಗುತ್ತಲ್ಲ. ಕ್ಲೋಸ್ ಮಾಡಿಸ್ಬೋದು ಈಗಲೇ ಅವ್ನ ನೋಟಿಸಿಗೆ. ಹೌದು ನನ್ 3 ಜನ ಮಕ್ಕಳಿದ್ರು, ಇಲ್ಲ ಅಂತಂದ್ರೆ ನನ್ನ ಮಗಳ, ನಾನು 2 ಮಕ್ಕಳಿಗೆ ನಾನ್ ಮಾಡಿಸಿದ್ದೆ, ನನ್ನ ಹೆಂಡತಿ ಒಂದ್ ಮಗುಗೆ ಅವಳು ಮಾಡಿಸ್ಬಿಟ್ಟಿದ್ದಾಳೆ, ಸೊ ನಮ್ದು ಕಾಂಟ್ರವೆನ್ಷನ್ ಆಫ್ ರೂಲ್ ಆಗಿದೆ ಅಂತಂದು ಅವ್ರ ನೋಟಿಸ್ ಬಂದು ಅವ್ರು ನಿಮ್ಗೆ ಏನಾದ್ರು ನೋಟಿಸ್ ತಗೊಂಬಂದ್ರೆ ನೀವು ಅದನ್ನ ಅಕೌಂಟ್ ಅನ್ನ ಕ್ಲೋಸ್ ಮಾಡಿಸಿ ವಿತೌಟ್ ಇಂಟ್ರೆಸ್ಟ್ ಆ ಅಕೌಂಟ್ ಅನ್ನ ಕ್ಲೋಸ್ ಮಾಡಿಸಿ ಕೊಡ್ಬೋದು. Interest shall be credited to the account at the end of the each financial year where account stands at the end of financial year. ಅಂದ್ರೆ ಸಪೋಸ್ ನಾವು ಬ್ಯಾಂಕ್ ಇಂದ ಪೋಸ್ಟ್ ಆಫೀಸ್ಗೆ ಅಥವಾ ಪೋಸ್ಟ್ ಆಫೀಸ್ ಇಂದ ಅಕೌಂಟ್ ಬ್ಯಾಂಕಿಗೆ ಅಕೌಂಟ್ ನ ಟ್ರಾನ್ಸ್ಫರ್ ಮಾಡಿದ್ವಿ ಅಂತಂದ್ರೆ ಆ ಅಕೌಂಟ್ ಯಾವ ಎಲ್ಲಿ ಬ್ಯಾಂಕ್ ಅಲ್ಲಿ ಇರುತ್ತೋ ಅಥವಾ ಪೋಸ್ಟ್ ಆಫೀಸ್ ಅಲ್ಲಿ ಇರುತ್ತೋ ಅದೇ ಅಕೌಂಟ್ಗೆ ಅದರದ್ದು ಇಂಟ್ರೆಸ್ಟ್ ನ ಕ್ರೆಡಿಟ್ ಮಾಡ್ತೀವಿ. ಆಪರೇಷನ್ ಆಫ್ ಅಕೌಂಟ್, ಅಕೌಂಟ್ ಏನೇನು ಕೆಲವೊಂದಿಷ್ಟು ಕಂಡೀಷನ್ಸ್ ಇದೆ. ಅಕೌಂಟ್ ವಿಲ್ ಬಿ ಆಪರೇಟೆಡ್ ಬೈ ದ ಗಾರ್ಡಿಯನ್ ಟಿಲ್ ದ ಗರ್ಲ್ ಚೈಲ್ಡ್ ಅಟೈನ್ಸ್ ದ ಏಜ್ ಆಫ್ ಮೆಜಾರಿಟಿ. ಮೆಜಾರಿಟಿ ಏಜ್ ಎಷ್ಟು? 18 ಇಯರ್ಸ್. ಸೊ ಅಕೌಂಟ್ ಯಾರು ಆಪರೇಟ್ ಮಾಡ್ತಾರೆ? ಗಾರ್ಡಿಯನ್ ಆಪರೇಟ್ ಮಾಡ್ತಾರೆ. ಎಲ್ಲಿವರೆಗೂ? ಆ ಹುಡುಗಿ 18 ವರ್ಷ ದಾಟೋವರೆಗೂ ಆ ಅಕೌಂಟ್ ಅನ್ನ ಟೋಟಲ್ ಆಪರೇಟ್ ಮಾಡೋದು ಗಾರ್ಡಿಯನ್, ಐದರ್ ಫಾದರ್ ಆರ್ ಮದರ್. ಇಲ್ಲ ಅಂತಂದ್ರೆ ಅದು ಲೀಗಲ್ ಗಾರ್ಡಿಯನ್ ಅಂತಂದು ಸರ್ಟಿಫಿಕೇಟ್ ತಗೊಂಡ್ಬಂದ್ರೆ ಅವ್ರು ಮಾತ್ರ ಮಾಡ್ಬೋದು. ವಿಡ್ರಾಲ್ ಮೇ ಬಿ ಟೇಕನ್ ಫ್ರಮ್ ಅಕೌಂಟ್ ಆಫ್ಟರ್ ಚೈಲ್ಡ್ ಅಟೆನ್ಸ್ ಏಜ್ ಆಫ್ 18 ಆರ್ ಪಾಸ್ 10th ಸ್ಟ್ಯಾಂಡರ್ಡ್. ಸಪೋಸ್ ವಿಡ್ರಾಲ್ ಪಡಿಬೇಕು ಅಂತಂದ್ರೆ ನಾವು ಸುಕನ್ಯಾ ಸಮೃದ್ಧಿಯಲ್ಲಿ ಆಫ್ಟರ್ ಗರ್ಲ್ ಚೈಲ್ಡ್ 18 ವರ್ಷ ಆಗಿರ್ಬೇಕು ಅಥವಾ SLC ಪಾಸ್ ಆದ್ಮೇಲೆ ಅವಳ ಹೈಯರ್ ಎಜುಕೇಶನ್ಗೋಸ್ಕರ ಮಾತ್ರ ಅದನ್ನ ಇದು ವಿಡ್ರಾಲ್ ಮಾಡಕ್ಕೆ ಅವಕಾಶ ಇರುತ್ತೆ. ವಿಡ್ರಾಲ್ ಮೇ ಬಿ ಟೇಕನ್ ಅಪ್ ಟು 50% ಆಫ್ ಬ್ಯಾಲೆನ್ಸ್ ಅವೈಲೇಬಲ್ ಎಟ್ ದ ಎಂಡ್ ಆಫ್ ಪ್ರೆಸೀಡಿಂಗ್ ಇಯರ್. ಅಂದ್ರೆ ಇಂದಿನ ಫೈನಾನ್ಷಿಯಲ್ ಇಯರ್ ದಲ್ಲಿ ಅದೇನು ಅವರ ಅಕೌಂಟ್ ಅಲ್ಲಿ ಏನು ಅಮೌಂಟ್ ಜಮಾ ಇರುತ್ತೆ ಆ ಜಮಾ ಆಗಿರ್ತಕ್ಕಂಥ ಅಮೌಂಟಿಗೆ 50% ಮಾತ್ರ ನಾವು ವಿಡ್ರಾಲ್ ಫೆಸಿಲಿಟಿನ ಕೊಟ್ಟಿದ್ದೇವೆ. ವಿಡ್ರಾಲ್ ಮೇ ಬಿ ಮೇಡ್ ಇನ್ one lump sum or in installments not exceeding 1 per year for maximum of 5 years subjected to the ceiling specified and subjected to actual requirement of fees other charges. ಅಂದ್ರೆ ವಿಡ್ರಾಲ್ ನ ನಾವು ಬೇಕಿತ್ತು ಅಂತಂದ್ರೆ ಈಗ ಹೈಯರ್ ಎಜುಕೇಶನ್ಗೋಸ್ಕರ ಯಾರೋ ಒಬ್ರು ಮಗಳು ಇಂಜಿನಿಯರಿಂಗ್ ಮಾಡ್ತಾ ಇರ್ತಾಳೆ, ನನ್ಗೆ ಒಂದೇ ಸಲ ಕೊಟ್ಬೇಡ್ರಿ, ವರ್ಷ ಅವಳದು ಕಾಲೇಜ್ ಫೀಸ್ ಬಂದಾಗೆ ನಮ್ಗೆ ದುಡ್ಡು ಬೇಕು ಅಂತಂದ್ರೆ ಆ ಒಂದೊಂದು ವರ್ಷಕ್ಕೆ ಕಾಲೇಜ್ ಫೀಸ್ ಏನಿರುತ್ತೆ ಅದ್ರ ಪ್ರಕಾರ ಅದನ್ನು ವಿಡ್ರಾಲ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ನನ್ಗೆ ಒಂದೇ ಲಂಸಮ್ ಒಳಗೆ ಕೊಡ್ರಿ ಅಂತಂದ್ರೆ ಒಂದೇ ಲಂಸಮ್. ಅದಕ್ಕೆ ಇನ್ನೊಂದು ಮ್ಯಾಕ್ಸಿಮಮ್ ಸೀಲಿಂಗ್ ಲಿಮಿಟ್ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಐದರ್ ನಮ್ಮ ಅವ್ರದ್ದು ಫೀ ಸ್ಟ್ರಕ್ಚರ್ ಅಥವಾ ಏನಾದ್ರು ಚಾರ್ಜಸ್ ಇರ್ತಾವಲ್ಲ ಆ ಚಾರ್ಜಸ್ ಅದನ್ನ ಅವ್ರು ತಂದು ಕೊಟ್ಟಿರ್ತಾರಲ್ಲ ಅದು ಅಥವಾ ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ ಅವ್ರ ಹತ್ರ ಏನ್ ಈ ಪ್ರಿಸೀಡಿಂಗ್ ಫೈನಾನ್ಷಿಯಲ್ ಇಯರ್ ಅಲ್ಲಿ ಬ್ಯಾಲೆನ್ಸ್ ಇರುತ್ತಲ್ಲ ಇದರಲ್ಲಿ 50%, ಎರಡರಲ್ಲಿ ಯಾವುದು ಕಮ್ಮಿ ಇರುತ್ತೋ ಅದನ್ನ ಕೊಡ್ತೀವಿ. ಸಪೋಸ್ ಅವ್ರ ಫೀಸ್ ಬಂದು 1 ಲಕ್ಷ ಇರುತ್ತೆ, ಅಕೌಂಟ್ ಅಲ್ಲಿ 80,000 ಇರುತ್ತೆ ಅಂತಂದ್ರೆ 80,000ಕ್ಕೆ 50% ಅಂದ್ರೆ 40,000 ಅದನ್ನಾದ್ರೂ ಕೊಡ್ಬೋದು. ಇಲ್ಲ ಫೀಸ್ ಬಂದು 40,000 ಇರುತ್ತೆ, ಅಕೌಂಟ್ ಅಲ್ಲಿ 3.5 ಲಕ್ಷ ಇರುತ್ತೆ, ಸೊ ಇಲ್ಲಿ 40,000 ರೂಪಾಯಿ ಇರುತ್ತೆ, 40,000 ರೂಪಾಯಿನೇ ಕೊಡ್ಬೇಕು, ಅದಕ್ಕಿಂತ ಹೆಚ್ಚಿಗೆ ಕೊಡಂಗಿಲ್ಲ. Premature closure. Account may be prematurely closed after 5 years of account opening on the following conditions.
5 ವರ್ಷ ಆದ ನಂತರ PMC ಮಾಡೋಕೆ ಅವಕಾಶ ಇದೆ. ಆನ್ ದ ಡೆತ್ ಆಫ್ ಅಕೌಂಟ್ ಹೋಲ್ಡರ್ ಫ್ರಮ್ ದ ಡೇಟ್ ಆಫ್ ಡೆತ್ ಟು ಡೇಟ್ ಆಫ್ ಪೇಮೆಂಟ್ PO ಸೇವಿಂಗ್ಸ್ ಅಕೌಂಟ್ ಇಂಟ್ರೆಸ್ಟ್ ವಿಲ್ ಬಿ ಅಪ್ಲಿಕೇಬಲ್. ಅಂದ್ರೆ ಮಗುವಿನ ಸಪೋಸ್ ಮಗು ಏನಾದ್ರೂ ಮರಣ ಹೊಂದಿತ್ತು ಅಂತಂದ್ರೆ ಅಂತ ಟೈಮಲ್ಲಿ ಅಕೌಂಟ್ ಅನ್ನ ಕ್ಲೋಸ್ ಮಾಡಬಹುದು. ಅದಕ್ಕೆ ಇನ್ನೊಂದು ಕಂಡೀಷನ್ ಏನ್ ಕೊಟ್ಟಿದ್ದಾರೆ, ಡೇಟ್ ಆಫ್ ಡೆತ್ ಆಗೋವರೆಗೂ ಮಾತ್ರ ಸುಕನ್ಯಾ ಸಮೃದ್ಧಿ ಇಂಟ್ರೆಸ್ಟ್ ರೇಟ್ ಕೊಡ್ತಾರೆ. ಸೊ ಡೇಟ್ ಆಫ್ ಡೆತ್ ಆದಾಗಿಂದ ನಾವು ಎಲ್ಲಿವರೆಗೂ ನಾವು ಅಕೌಂಟ್ ಅನ್ನ ಕ್ಲೋಸ್ ಮಾಡ್ತೀವೋ ಅಲ್ಲಿ ತನಕ ಪೋಸ್ಟ್ ಆಫೀಸ್ ಸೇವಿಂಗ್ ಸ್ಕೀಮ್ದು ಇಂಟ್ರೆಸ್ಟ್ ಏನಿರುತ್ತೆ ಆ ಇಂಟ್ರೆಸ್ಟ್ ನೇ ಕೊಡ್ತಾರೆ. ಅದು ಬಿಟ್ಟು ಇನ್ನ ಒಂದು ಏನಂತಂದ್ರೆ ಆನ್ ಎಕ್ಸ್ಟ್ರೀಮ್ ಕಾಂಪನ್ಸೇಷನ್ ಗ್ರೌಂಡ್, ಅಂದ್ರೆ ತುಂಬಾ ಏನೋ ಒಂದು ಅವಳಿಗೆ ಲೈಫ್ ಥ್ರೆಟನಿಂಗ್ ಡಿಸೀಸ್ ಇರ್ಬೋದು, ಇಲ್ಲಾಂದ್ರೆ ಅವ್ರ ತಂದೆ ಅಥವಾ ತಾಯಿ ಇಬ್ರು ಗಾರ್ಡಿಯನ್ಸ್ ತೀರ್ಕೊಂಡು ಹೋಗಿರ್ಬೋದು, ಇಲ್ಲಾಂತಂದ್ರೆ ಅಂತ ಒಂದು ಜೀವನ ನಿರ್ವಹಣೆ ಮಾಡಕ್ ಆಗ್ತಿರಲ್ಲ, ಅಂತದ್ರಲ್ಲಿ ನಾನು ಅಕೌಂಟ್ ಮಾಡಕ್ ಆಗಲ್ಲ, ನಂದು ಅಕೌಂಟ್ ಕ್ಲೋಸ್ ಮಾಡ್ರಿ ಅಂತಂದ್ರೆ ಅವನ್ನ ಅವಕ್ ಸಂಬಂಧಪಟ್ಟಂಗೆ ಡಾಕ್ಯುಮೆಂಟೇಶನ್ ಎಲ್ಲವಷ್ಟು ಕೊಟ್ಟ ನಂತರ ಅದನ್ನ ಅಲ್ಲಿರ್ತಕ್ಕಂಥ ಪೋಸ್ಟ್ ಮಾಸ್ಟರ್ ಸ್ಯಾಟಿಸ್ಫೈ ಆದ್ರೆ ಅದನ್ನ ಕ್ಲೋಸ್ ಮಾಡಬಹುದು. ಫಾರ್ ಪ್ರಿಮೇಚರ್ ಕ್ಲೋಸರ್ ಆಫ್ ಅಕೌಂಟ್ ಸಬ್ಮಿಟ್ ಪ್ರಿಸ್ಕ್ರೈಬ್ಡ್ ಫಾರ್ಮ್ ಅಲಾಂಗ್ ವಿತ್ ಪಾಸ್ಬುಕ್ ಎಟ್ ಕನ್ಸರ್ನ್ ಪೋಸ್ಟ್ ಆಫೀಸ್. ಆ ಪೋಸ್ಟ್ ಆಫೀಸಿಗೆ ಹೋಗಿ ಆ ಪ್ರಿಮೇಚರ್ ಕ್ಲೋಸರ್ಗೆ ಕ್ಲೋಸರ್ ಫಾರ್ಮ್ ನ ಕೊಟ್ಟು ನೆಕ್ಸ್ಟ್ ಮಿಕ್ಕಿದ ಎಲ್ಲವಷ್ಟನ್ನು ಮಾಡಿ ಸಬ್ಮಿಟ್ ಮಾಡೋದ್ರಿಂದ ಆ ಅಕೌಂಟ್ ಅನ್ನ ಕ್ಲೋಸ್ ಮಾಡಬಹುದು. ಕ್ಲೋಸರ್ ಆನ್ ಮೆಚುರಿಟಿ ಆಫ್ಟರ್ 20 years ಫ್ರಮ್ ದ ಡೇಟ್ ಆಫ್ ಓಪನಿಂಗ್ ಅಕೌಂಟ್ ಓಪನಿಂಗ್. ಖಾತೆ ತರಕದ ಒಂದ್ ನಿಮಿಷ, ಇದು ಕನ್ಫ್ಯೂಷನ್ ಇದೆ ಸ್ವಲ್ಪ ತಡ್ರಿ. ಓಕೆ, BPF ಗೆ ಸಂಬಂಧಪಟ್ಟಂಗೆ ಫೈನಾನ್ಷಿಯಲ್ ಇಯರ್ ಎಂಡ್ ಆಗ್ತಾ ಇತ್ತಲ್ಲ, ಬಟ್ ಇದಕ್ಕೆ ಡೇಟ್ ಆಫ್ ಮೆಚುರಿಟಿ ಬಂದು ಆಫ್ಟರ್ 21 years ಫ್ರಮ್ ದ ಡೇಟ್ ಆಫ್ ಅಕೌಂಟ್ ಓಪನಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಯಾವಾಗ ಅಕೌಂಟ್ ಓಪನ್ ಆಗಿರುತ್ತೆ ಆ ಅಕೌಂಟ್ ಓಪನ್ ಆದಾಗಿಂದ ಹಿಡಿದು 21 years ಆದ್ಮೇಲೆ ಅದನ್ನ ಕ್ಲೋಸ್ ಮಾಡಬಹುದು. ಅದಕ್ಕೆ ಒಂದು ಕ್ಲೋಸ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆರ್ ಎಟ್ ದ ಟೈಮ್ ಆಫ್ ಮ್ಯಾರೇಜ್ ಆಫ್ ಗರ್ಲ್ ಚೈಲ್ಡ್ ಆಫ್ಟರ್ ಅಟೈನಿಂಗ್ ದ ಏಜ್ ಆಫ್ 18 years, ಬಟ್ ನೋ ಕ್ಲೋಸರ್ ಇಸ್ ಅಲೌಡ್ ಬಿಫೋರ್ 1 month ಆರ್ ದ ಆಫ್ಟರ್ 3 months ಫ್ರಮ್ ದ ಡೇಟ್ ಆಫ್ ಮ್ಯಾರೇಜ್. ಇದು ವೆರಿ 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 ಇಂಪಾರ್ಟೆಂಟ್ ಕಂಡೀಷನ್ ನೋಡ್ರಿ. ಏನು ಅಂತಂದ್ರೆ ಸಪೋಸ್ ಯಾರು ಸುಕನ್ಯಾ ಸಮೃದ್ಧಿ ಅಕೌಂಟ್ ಮಾಡ್ಕೊಂಡಿರ್ತಾಳೆ ಆ ಅಕೌಂಟ್ ಹೋಲ್ಡರ್ ಹೆಣ್ಮಗಳಿಗೆ 18 ವರ್ಷ ಕಂಪಲ್ಸರಿ ಆಗಿರ್ಬೇಕು. ಯಾಕಂದ್ರೆ 18 ವರ್ಷದ ಒಳಗಿತ್ತು ಅಂತಂದ್ರೆ ಅದು ಚೈಲ್ಡ್ ಮ್ಯಾರೇಜ್ ಆಗುತ್ತೆ. ಚೈಲ್ಡ್ ಮ್ಯಾರೇಜ್ ಮಾಡಬಾರ್ದು. ನಮ್ಮ ಸುಕನ್ಯಾ ಸಮೃದ್ಧಿ ಟ್ಯಾಗ್ ಲೈನ್ ಏನು, ಬೇಟಿ ಬಚಾವೋ ಬೇಟಿ ಪಡಾವೋ. ಹೆಣ್ಮಕ್ಳಿಗೆ ಬಾಲ್ಯ ವಿವಾಹ ಮಾಡಬಾರ್ದು, ಅವರಿಗೆ ಒಳ್ಳೆಯ ಎಜುಕೇಶನ್ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಇದನ್ನ ಸುಕನ್ಯಾ ಸಮೃದ್ಧಿ ಅಕೌಂಟ್ ಅನ್ನ ಸ್ಥಾಪನೆ ಮಾಡಿದ್ದು. ಸೊ ಹಂಗಾಗಿ 18 ವರ್ಷ ಕಂಪ್ಲೀಟ್ ಆಗಿರ್ಬೇಕು. ಆಮೇಲೆ ಕ್ಲೋಸ್ ಮಾಡ್ಬೇಕು ಅಂತಂದ್ರೆ ಮ್ಯಾರೇಜ್ ಆಗೋಕ್ಕಿಂತ 1 ತಿಂಗಳು ಮುಂಚೆ ಅಥವಾ ಮ್ಯಾರೇಜ್ ಆಗಿ 3 ತಿಂಗಳ ಒಳಗಾಗಿ ಮಾತ್ರ ಇದನ್ನ ಕ್ಲೋಸ್ ಮಾಡಕ್ ಅವಕಾಶ ಇರುತ್ತೆ. ಇಲ್ಲ ಅಂತಂದ್ರೆ ಅಕೌಂಟ್ ಓಪನ್ ಆಗಿ 21 ವರ್ಷದ ತನಕ ಯಾವುದೇ ಕಾರಣಕ್ಕೂ ಕ್ಲೋಸ್ ಮಾಡಕ್ ಆಗಲ್ಲ. ಇದು ಮ್ಯಾಕ್ಸಿಮಮ್ ಇರ್ತಕ್ಕಂಥ ಕಂಡೀಷನ್. ಓಕೆ, ಕ್ಲಿಯರಾ?